ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಅರ್ಥಶಾಸ್ತ್ರದ ಈ ಮೊದಲನೇ ಪಾಠವಾದಂಥ ನೈಸರ್ಗಿಕ ಸಂಪನ್ಮೂಲಗಳು ಅದರ ಬಗ್ಗೆ ತಿಳ್ಕೊಂಡಿದ್ವಿ. ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಅರ್ಥ ಮತ್ತು ವಿಧಗಳು, ಸಂಪನ್ಮೂಲಗಳ ಕೊರತೆ, ಈ ಎರಡು ಅಂಶಗಳ ಬಗ್ಗೆ ತಿಳ್ಕೊಂಡಿದ್ದು. ನೈಸರ್ಗಿಕ ಸಂಪನ್ಮೂಲ ಎಂದರೇನು ಅದರ ಬಗ್ಗೆ, ಹಾಗೆ ಸಂಪನ್ಮೂಲಗಳ ವಿಧಗಳು. ಸಂಪನ್ಮೂಲಗಳಲ್ಲಿ ಎರಡು ವಿಧಗಳಿವೆ. ಅವು ನವೀಕರಣ ಹೊಂದುವಂಥ ಸಂಪನ್ಮೂಲಗಳು ಮತ್ತು ನವೀಕರಣ ಆಗದಂಥ ಅಲ್ವಾ ಸಂಪನ್ಮೂಲಗಳು ಅಂತೇಳಿ ಆಗ್ತದೆ. ಅಂದರೆ ಮುಗಿದು ಹೋಗುವಂಥ ಸಂಪನ್ಮೂಲ ಅಥವಾ ನವೀಕರಣ ಹೊಂದದಂಥ ಸಂಪನ್ಮೂಲಗಳು ಅಂತೇಳಿ ಕರಿತೀವಿ. ಅದೇ ರೀತಿ ಮತ್ತು ಸಂಪನ್ಮೂಲಗಳನ್ನು ಜೈವಿಕ ಮತ್ತು ಅಜೈವಿಕ ಸಂಪನ್ಮೂಲಗಳು ಅಂತೇಳಿ ಸಹ ಎರಡು ಭಾಗಗಳಾಗಿ ಮತ್ತೆ ಕರಿತೀವಿ. ಜೈವಿಕ ಮತ್ತು ಅಜೈವಿಕ, ಜೀವಿಗಳಿಂದ ಆಗುವಂಥ ಸಂಪನ್ಮೂಲಗಳು, ಅಜೈವಿಕ ಜೀವ ಇಲ್ಲದಂಥ ವಸ್ತುಗಳಿಂದ ಉತ್ಪತ್ತಿಯಾಗುವಂಥ ಸಂಪನ್ಮೂಲಗಳು ಅಂತೇಳಿ ಎರಡು ಭಾಗವಾಗಿತ್ತು. ಈಗ ಸಂಪನ್ಮೂಲಗಳು ಈಗ ಇತ್ತೀಚಿನ ದಿನಗಳಲ್ಲಿ ಕೊರತೆ ಆಗುತ್ತವೆ ಅಲ್ವಾ. ನಮ್ಮ ಆಸೆ ಆಕಾಂಕ್ಷೆಗಳು ಹೆಚ್ಚಿದಂತೆ, ಇವೆಲ್ಲವೂ ಸಹ ನಮ್ಮ ಆಧುನಿಕತೆ ಹೆಚ್ಚಿದಂತೆ ಬಯಕೆಗಳು ಸಹ ಹೆಚ್ಚಾಗ್ತವೆ. ಬಯಕೆಗಳು ಹೆಚ್ಚಾದಂತೆಲ್ಲ ಏನಾಗ್ತವೆ, ಬಳಕೆಗಳು ಜಾಸ್ತಿ ಆಗ್ತವೆ. ಸಂಪನ್ಮೂಲಗಳ ಬಳಕೆ ಹೆಚ್ಚಾಗಿ ಅವುಗಳ ಕೊರತೆ ಆಗ್ತದೆ. ಅದು ಹೇಗಾಗ್ತದೆ ಅದರ ಬಗ್ಗೆ ಹೆಚ್ಚುತ್ತಿರುವ ಅದಕ್ಕೆ ಸಂಪನ್ಮೂಲಗಳ ಈ ಕೊರತೆಗೆ ಕಾರಣಗಳು ಯಾವುವು ಅಂತ ಕೇಳಿದೆ. ಸಂಪನ್ಮೂಲಗಳ ಕೊರತೆಗೆ ಕಾರಣಗಳೇನು ಅಲ್ವಾ. ಜನಸಂಖ್ಯೆ, ಒಂದು ವಿಪರೀತ ಜನಸಂಖ್ಯೆ ಇದು ಮೊದಲು. ಈಗ ಹೆಚ್ಚುತ್ತಿರುವ ಒಂದು ಔದ್ಯೋಗೀಕರಣ, ವಿಪರೀತ ಜನಸಂಖ್ಯೆ ಆದರೆ ಆಟೋಮೆಟಿಕಲಿ ಎಲ್ಲವೂ ಆಗ್ತದೆ. ಜನಸಂಖ್ಯೆ ಬೇಕು ಅಂತ ಬಯಕೆ ಹೆಚ್ಚಾಗ್ತದೆ. ಬಯಕೆ ಹೆಚ್ಚಿದಂತೆ ಉತ್ಪಾದನೆ ಆಗಬೇಕು. ಉತ್ಪಾದನೆ ಆಗಬೇಕಾದ್ರೆ ಔದ್ಯೋಗೀಕರಣ ಬೇಕು. ಔದ್ಯೋಗೀಕರಣ ಅಂದರೆ ಕೈಗಾರಿಕೆಗಳ ಬೆಳವಣಿಗೆ. ಮತ್ತು ವಿಸ್ತರಣೆಗಳಾಗುತ್ತಿರುವ ನಗರ ಪ್ರದೇಶಗಳು, ವಿಸ್ತರಣೆ ಆಗ್ತಿರೋ ಅಂದರೆ ನಗರ, ಹಾಗೆ ಇವೆಲ್ಲವೂ ಸಹ ಆಟೋಮೆಟಿಕಲ್ ಆಗ್ತಂತೆ ಒಂದು ಚೈನ್ ಸಿಸ್ಟಮ್ಸ್. ಹೇಗೆ ಜನಸಂಖ್ಯೆ ಹೆಚ್ಚಾದಂತೆ ನಗರೀಕರಣ ಆಗ್ತದೆ ಅಲ್ವಾ, ಬಯಕೆಗಳು ಹೆಚ್ಚಾಗ್ತವೆ, ಉತ್ಪಾದನೆ ಹೆಚ್ಚಾಗ್ತದೆ, ನಗರೀಕರಣ ಸಹ ಆಗ್ತದೆ. ಹೆಚ್ಚೆಚ್ಚು ಜನಸಂಖ್ಯೆ ಅಂದರೆ ನಗರೀಕರಣ ಅಂದರೆ ಏನು ಅಲ್ವಾ. ಎಲ್ಲದ್ರ ಬಗ್ಗೆ ತಿಳ್ಕೊಂಡು ವಾಯು ಮಾಲಿನ್ಯ ಆಗ್ತದೆ. ಅಂದರೆ ಜನಸಂಖ್ಯೆ ಉತ್ಪಾದನೆ ಆದಂಗೆಲ್ಲ ಬಯಕೆಗಳು ಹೆಚ್ಚಾದಂತೆಲ್ಲ ಬಳಕೆಗಳು ಜಾಸ್ತಿ ಆಗಿ ಹೆಚ್ಚೆಚ್ಚು ವಸ್ತುಗಳ ಬಳಕೆ ಆಗ್ತದೆ. ಉದಾಹರಣೆಗೆ ಹೆಚ್ಚು ಜನಸಂಖ್ಯೆ ಆದಂತೆ ನಿಮಗೆ ಎಲ್ಲ ಅವಶ್ಯಕತೆ ಪೂರೈಸುವಂಥ ವಸ್ತುಗಳು ಸಹ ಬೇಕಾಗ್ತದೆ. ಉದಾಹರಣೆ ನಿಮಗೆ ಸಂಚಾರಕ್ಕೆ ಬೇಕಾಗುವಂಥ ವೈಯಕ್ತಿಕ ವೆಹಿಕಲ್ಗಳು ಬೇಕು, ಅದೇ ರೀತಿ ಸಾರ್ವಜನಿಕ ವೆಹಿಕಲ್ಗಳು ಬೇಕಾಗ್ತದೆ ಅಲ್ವಾ. ಈಗೆಲ್ಲವೂ ಸಹ ಬಳಕೆಗಳು ಜಾಸ್ತಿ ಆಗ್ತದೆ. ಹಾಗೆ ಈ ವಾಯುಮಾಲಿನ್ಯ ಆಗ್ತದೆ ಅಲ್ವಾ. ಇದರಿಂದ ವಾಯುಮಾಲಿನ್ಯ ಸಾಮಾನ್ಯವಾಗಿ ಹೆಚ್ಚು ಈ ಒಂದು ವೆಹಿಕಲ್ಗಳನ್ನು ಬಳಸೋದ್ರಿಂದ ಹೆಚ್ಚು ಮೋಟರ್ ಸೈಕಲ್ಗಳು, ಬಸ್ಗಳು, ಕಾರ್ಗಳು ಮತ್ತು ಉತ್ಪಾದನೆ ಬೇಕಂತ ಕೈಗಾರಿಕೆಗಳು ಬಿಡುವಂಥ ತ್ಯಾಜ್ಯ ವಸ್ತುಗಳು ಇವೆಲ್ಲವುದರಿಂದ ಮಾಲಿನ್ಯ ಉಂಟಾಗ್ತದೆ ಅಲ್ವಾ. ಈ ರೀತಿ ವಾಯು ಮಾಲಿನ್ಯ, ಜಲ ಮಾಲಿನ್ಯ ಇವೆಲ್ಲವೂ ಆಗ್ತದೆ. ಭೂ ಸವಕಳಿಗೆ ಆಗ್ತದೆ. ಹೆಚ್ಚು ಬಳಕೆ ಆಗುತ್ತೆ, ಭೂ ಸವಕಳಿಗೂ ಆಗ್ತದೆ. ಅಂದರೆ ಹೆಂಗಾಗ್ತದೆ, ಇವೆಲ್ಲವೂ ಸಹ ಬಳಕೆಯಿಂದಾಗಿ ಉದಾಹರಣೆಗೆ ಖನಿಜಗಳ ಉತ್ಪಾದನೆ ಆಗಬೇಕಾದ್ರೆ ನೀವು ಗಣಿಗಳಿಂದ ತೆಗಿಬೇಕು. ಅದರ ಗಣಿಗಳ ತೆಗಿಬೇಕಾದ್ರೆ ಆಟೋಮೆಟಿಕಲಿ ಭೂ ಸವಕಳಿಗೆ ಆಗ್ತದೆ. ಮತ್ತು ರೈತರ ವ್ಯವಸಾಯ ಮಾಡ್ತಿದ್ದಂಗೆ ಭೂ ಸವಕಳಿ ಆಗ್ತದೆ. ಯಾಕಂದರೆ ರೈತರ ವ್ಯವಸಾಯಕ್ಕೆ ಬೇಕಾದಂಥ ಜಮೀನನ್ನು ಮಾಡಬೇಕಾದ್ರೆ ಏನು ಬೇಕು, ಕಾಡನ್ನು ಕಡಿತಾರೆ. ಕಾಡನ್ನು ಕಡಿದ್ರೆ ಏನಾಗ್ತದೆ, ಈ ಮೇಲಿನ ಪದರ ಕೊಚ್ಚೋದ್ರಿಂದ ಭೂ ಸವಕಳಿ ಸಹ ಆಗ್ತದೆ ಅಲ್ವಾ. ಇವೆಲ್ಲವೂ ಸಹ ಒಂದಕ್ಕೊಂದು ಚೈನ್ ಸಿಸ್ಟಮ್ ಆಗಿ ಆಗ್ತದೆ. ಈ ಸಂಪನ್ಮೂಲಗಳ ಸಂರಕ್ಷಣೆಯನ್ನು ಮಾಡಬೇಕಾಗಿದೆ. ಹೇಗೆ ಸಂರಕ್ಷಣೆಯನ್ನು ಮಾಡಲಿಲ್ಲ, ಮೂಲ ಪರಿಶೋಧನೆ ಹೊಸ ಆವಿಷ್ಕಾರಗಳನ್ನು ಮಾಡೋದ್ರಿಂದ ಅಲ್ವಾ, ವಸ್ತುಗಳ ಪುನರ್ಬಳಕೆಯನ್ನು ಮಾಡೋದ್ರಿಂದ ಅಲ್ವಾ, ವಸ್ತುಗಳ ಬಳಸಿದ್ದಲ್ಲೇ ಮತ್ತೆ ಪುನರ್ಬಳಕೆಯನ್ನು ಮಾಡೋದ್ರಿಂದ ಸಂಪನ್ಮೂಲ ಬಳಕೆ ದಕ್ಷತೆಯನ್ನು ಹೆಚ್ಚಿಸಬಹುದು. ಉದಾಹರಣೆಗೆ ಸ್ಟೋಕ್ ಎಂಜಿನ್ಗಳ ಮೂಲಕ ಬಳಸಿದರೆ 4 ಸ್ಟೋಕ್ ಎಂಜಿನ್ಗಳ ಕಡಿಮೆ ತೈಲ ಇಂಧನವನ್ನು ಬಳಸ್ತೀವಿ. ಹಾಗೆ ಸಂಪನ್ಮೂಲ ಮಾಲಿನ್ಯ ನಿಯಂತ್ರಿಸಲು ಸರ್ಕಾರ ಕೆಲವು ನಿಯಮಗಳನ್ನು ರೂಪಿಸಿರುವುದು ಮತ್ತು ನಿತ್ಯದ ಚಟುವಟಿಕೆ ಸಂಪನ್ಮೂಲ ಸಂರಕ್ಷಣೆ ಮಾಲಿನ್ಯ ಕಡಿಮೆ ಮಾಡ್ತದೆ. ಆದರೆ ಅದರೊಟ್ಟಿಗೆ 4 ಹಾರ್ಗಳು ಅಂತ ಹೇಳಿದೆ. 4 ಹಾರ್ಗಳು ಉದಾಹರಣೆಗೆ ಸಂಪನ್ಮೂಲಗಳ ಬಳಕೆಯನ್ನು ಕಡಿಮೆ ಮಾಡುವುದು, ಅದೇ ರಿಯೂಸ್, ಮತ್ತೆ ಸಂಪನ್ಮೂಲಗಳನ್ನು ಪುನರ್ಬಳಕೆಯನ್ನು ಮಾಡುವುದು, ರಿಯೂಸನ್ನು ಮಾಡುವುದು. ಅದರ ಉದಾಹರಣೆಗೆ ನಿಮ್ಗೆಲ್ಲವನ್ನ ತೊಡಗಿ ಕಾಗದ ಪಟ್ಟಣಗಳನ್ನು ತಯಾರಿಸಬಹುದು. ಉದಾಹರಣೆಗೆ ಸ್ನಾನಕ್ಕೆ ಬಳಸುವ ನೀರನ್ನು ವ್ಯವಸಾಯಕ್ಕೆ ಬಳಸುವುದು ಅಲ್ವಾ. ಹೀಗೆ ಪುನರ್ಬಳಕೆಯನ್ನು ಬಳಸುವುದು ಮಾಡೋದು. ನೆಕ್ಸ್ಟ್ ಸಂಪನ್ಮೂಲಗಳನ್ನು ರಿಚಾರ್ಜನ್ನು ಮಾಡ್ತೀವಿ.
ಕೆಲವು ರಿಚಾರ್ಜ್ ಸಂಪನ್ಮೂಲ ಪುನರ್ಭರ್ತಿಯನ್ನು ಮಾಡೋದು ಅಂದರೆ ಪುನರ್ಜೀವನಗೊಳಿಸಿದಂಥ ಈ ನಮ್ಮ ಪ್ರಜ್ಞಾಪೂರ್ವಕ ಪ್ರಯತ್ನಗಳಿಂದ ಸಂಪನ್ಮೂಲಗಳನ್ನು ವೃದ್ಧಿಯ ಕಾರ್ಯಗಳನ್ನು ಈ ವಿಧಾನಗಳನ್ನು ಬರ್ತವೆ. ಅಂತರ್ಜಲವನ್ನು ಅಲ್ಲಿ ಮರುಪೂರ್ಣಗೊಳಿಸುವಂಥ ಎಲ್ಲ ಕಾರ್ಯಗಳು ಈ ಅರಣ್ಯೀಕರಣಗಳನ್ನು, ಅಲ್ಲಿ ಮರಗಿಡಗಳನ್ನು, ಸಂಖ್ಯೆಗಳನ್ನು ವೃದ್ಧಿಯನ್ನು ಮಾಡೋದು. ಹೀಗೆ ಸಂಶೋಧನೆ ರಿಸರ್ಚನ್ನು ಮಾಡ್ತದೆ. ಹೊಸ ಸಂಶೋಧನೆಗಳ ಮೂಲಕ ಹೆಚ್ಚೆಚ್ಚು ಈ ಆಧುನಿಕವಾದಂಥ ವಸ್ತುಗಳನ್ನು ಪರಿಯಾಗಿ ಬಳಕೆಯನ್ನು ಮಾಡೋದ್ರಿಂದ ನವೀಕರಣಗೊಳಿಸುವ ವಸ್ತುಗಳನ್ನು ಸಂಶೋಧನೆ ನಿರಂತರವಾಗಿ ಆಗಬೇಕು. ಹೀಗೆ ಬಳಸ್ತಿರುವಂಥ ಇಂಧನ ಸೌರಶಕ್ತಿ. ಈಗ ಸಾಮಾನ್ಯವಾಗಿ ಇಂಧನ ಬದಲು ಸೌರಶಕ್ತಿಯನ್ನು ಬಳಸೋದು ಮತ್ತು ಈ ಪವನ ಶಕ್ತಿಗಳನ್ನು ಬಳಸೋದು. ಈ ರೀತಿ ಎಲ್ಲವನ್ನ ಮಾಡೋದ್ರಿಂದ ಇವೆಲ್ಲವನ್ನ ಸಂಪನ್ಮೂಲಗಳನ್ನು ಸಂರಕ್ಷಣೆಯನ್ನು ಮಾಡಬಹುದು ಅಂತೇಳಿ ಇವೆಲ್ಲವನ್ನ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡು, ಈಗ ಅದೇ ರೀತಿ ಈ ದಿನ ನಾವು ಇವತ್ತು ಸಂಪನ್ಮೂಲಗಳ ಸಂರಕ್ಷಣೆ ಇದ್ರ ಬಗ್ಗೆ ಸಂಪನ್ಮೂಲಗಳ ಸಂರಕ್ಷಣೆ ಬಗ್ಗೆ ಈ ಸಂಪನ್ಮೂಲಗಳ ಸಂರಕ್ಷಣೆಯನ್ನು ಮಾಡಬೇಕು ಅಲ್ವಾ. ಅದೇ ರೀತಿ ಇನ್ನೊಂದು ನಮ್ಮ ಪರಿಸರ ಹೆಜ್ಜೆಯ ಗುರುತನ್ನು ಕಡಿಮೆ ಮಾಡುವ ಉಪಯೋಗಗಳು. ನಮ್ಮ ಪರಿಸರದ ಹೆಜ್ಜೆಯ ಗುರುತನ್ನು ಪರಿಸರದ ಹೆಜ್ಜೆ ಗುರುತುಗಳನ್ನು ಕಡಿಮೆ ಮಾಡ್ಕೋಬೇಕು. ಕಡಿಮೆ ಮಾಡುವಂಥ ಮಾರ್ಗೋಪಾಯಗಳು. ಕಡಿಮೆ ಮಾಡುವಂಥ ಮಾರ್ಗೋಪಾಯಗಳು ಹೌದು ಅಲ್ವಾ. ಇವ್ರ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ನಮ್ಮಲ್ಲಿ ಇವೆಲ್ಲ ತಿಳ್ಕೊಂಡ್ಮೇಲೆ ಈಗ ಸಂಪನ್ಮೂಲಗಳ ಈ ಸಂರಕ್ಷಣೆಯನ್ನು ಮಾಡೋದಿಗೆ ಆಯ್ತಲ್ಲ. ಈ ಸಂರಕ್ಷಣೆ ಆಯ್ತಲ್ಲ, ಸಂರಕ್ಷಣೆ ಆಯಿತು. ಅದೇ ರೀತಿ ಈಗ ಸಂಪನ್ಮೂಲಗಳನ್ನ ಕಡಿಮೆಗೊಳಿಸುವಂಥ ಅಲ್ವಾ ಅಳವಡಿಸುವಂಥ ಮಾರ್ಗೋಪಾಯಗಳು ಯಾವುದೇ ಸಾಮಾನ್ಯವಾಗಿ 4 ಹಾರ್ಗಳ ಬಗ್ಗೆ ಹೇಳಿದ್ರು. ಪರಿಸರದ ಹೆಜ್ಜೆ ಗುರುತುಗಳನ್ನು ಕಡಿಮೆಗೊಳಿಸುವಂಥ ಮಾರ್ಗಗಳು. ಈ ಸಂಪನ್ಮೂಲಗಳ ಸಂರಕ್ಷಣೆಯನ್ನು 4 ಹಾರ್ಗಳ ಮೂಲಕ ಆಯಿತು. ಈಗ ಹೇಗೆ ನಮ್ಮ ಮನೆ ಅಥವಾ ಶಾಲೆಗಳಲ್ಲಿ ಅಳವಡಿಸಿಕೊಳ್ಳುವ 4 ಹಾರ್ಗಳು ಯಾವುವು ಅಂದರೆ ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ದಿನಬಳಕೆಯಲ್ಲಿ ನೀವು ಹೇಗೆ 4 ಹಾರ್ಗಳ ಮೂಲಕ ಸಂರಕ್ಷಣೆ ಮಾಡಬಹುದು, ಹೀಗೆ ಯಾವ್ಯಾವ ಅಂಶಗಳ ಮೂಲಕ ಸಂರಕ್ಷಣೆ ಮಾಡಬಹುದು ಎಂಬುದನ್ನು ತಿಳಿಸಬೇಕು. ಕಡಿಮೆ ಸರಕನ್ನು ಖರೀದಿಸಿ. ಯಾವಾಗಲೂ ಸರಕನ್ನು ಅತಿ ಹೆಚ್ಚಾಗಿ ಖರೀದಿಸಬಾರ್ದು, ಕಡಿಮೆ ಸರಕನ್ನು ಖರೀದಿಸಬೇಕು ಅಲ್ವಾ. ನೀವು ಯಥೇಚ್ಛವಾಗಿ ಆಸೆಯಿಂದ ಖರೀದಿಸಬಾರ್ದು ಅಲ್ವಾ. ನಮಗೆ ಎಷ್ಟು ಬೇಕು ಬಳಕೆಗೆ ಅಷ್ಟನ್ನು ಖರೀದಿಸಬೇಕು. ಈಗಾಗಲೇ ಇರುವಂತಹ ಎಷ್ಟೋ ದೀರ್ಘಕಾಲದ ಅಷ್ಟು ಉಪಯೋಗಿಸುವಂತಹ ಒಂದು ಹೊಸದನ್ನು ಖರೀದಿಸಿದಾಗ ಅದು ಅವಶ್ಯವಿದೆಯೋ ಎಂದು ಪ್ರಶ್ನೆ ಒಳಕ್ಕೆ ಅಲ್ವಾ. ಕಡಿಮೆ ಸರಕನ್ನು ಖರೀದಿಸಿ ಈಗಾಗಲೇ ಇರುವಂಥವುಗಳನ್ನು ಎಷ್ಟು ದೀರ್ಘಕಾಲವು ಅಷ್ಟು ಉಪಯೋಗಿಸಿ ಅಷ್ಟು ಹೊಸದನ್ನು ಖರೀದಿಸಿದಾಗ ಅದು ಅವಶ್ಯಕೋ ಎಂದು ಪ್ರಶ್ನಿಸಿಕೊಳ್ಳಿ. ಇದು ಅಂತೇಳಿ ಬೇಕು, ಅವಶ್ಯಕತೆ ಇಲ್ಲವೋ ಅದನ್ನು ಪ್ರಶ್ನಿಸಿಕೊಳ್ಳಿ. ಅದರ ಮೂಲಕ ನೆಕ್ಸ್ಟ್ ಅನಾವಶ್ಯಕ ಪ್ಯಾಕಿಂಗನ್ನು ವರ್ಜಿಸಿ. ಈಗ ಸಾಮಾನ್ಯವಾಗಿ ಪ್ಯಾಕಿಂಗನ್ನು ಸುಮ್ಮನೆ ಅನಾವಶ್ಯಕವಾಗಿ ಎಷ್ಟೋ ಪ್ಯಾಕಿಂಗ್ಗಳನ್ನು ಮಾಡ್ತೀರ, ವೇಸ್ಟ್ ಮಾಡ್ತೀರ ಅಲ್ವಾ. ಅವುಗಳನ್ನು ವರ್ಜಿಸಬೇಕು. ಬೇಡ ಅಂತ ಹೆಚ್ಚೆಚ್ಚು ಪ್ಲಾಸ್ಟಿಕ್ ಪ್ಯಾಕೇಜ್ಗಳನ್ನು ಉಪಯೋಗಿಸಬಾರ್ದು. ಉದಾಹರಣೆ ಬಾಟಲಿ ನೀರನ್ನು ಖರೀದಿಸುವ ಬದಲಾಗಿ ನಳದಿಂದ ನೀರನ್ನು ಸಾಮಾನ್ಯವಾಗಿ ಇತ್ತೀಚೆಗೆ ಫ್ಯಾಷನ್ ಆಗಿದೆ. ಎಲ್ಲರೂ ಸಹ ಏನಾಗ್ತಾರೆ, ಎಲ್ಲ ಹೋಗ್ಕೊಂಡ್ರೆ ಬಾಟ್ಲಿ ನೀರನ್ನ ಇಟ್ಕೊಂಡು ಬರ್ತಾರೆ. ಅದೊಂದು ಸಹ ಸ್ಟ್ಯಾಂಡರ್ಡ್. ಬಾಟ್ಲಿ ನೀರು ಇಟ್ಕೊಂಡು ಹೋಗಿ ಕುಡಿದು ಬಿಟ್ರೆ ನಮಗೇನು ಅಲ್ವಾ, ಇನ್ನೂ ಸ್ಟ್ಯಾಂಡರ್ಡ್ ಅಲ್ವಾ, ಅತ್ಯುನ್ನತ ಒಂದು ಸಂಸ್ಕೃತಿ ಒಂದು ಅಥವಾ ಇನ್ನು ಲೈಫ್ ಸ್ಟ್ಯಾಂಡರ್ಡ್ ಆಗಿತ್ತಪ್ಪ, ಸ್ಟ್ಯಾಂಡರ್ಡ್ ಆಗಿ ಮನುಷ್ಯ ಅಂತೇಳಿ ನೀವು ಅದನ್ನು ಕಾಪಾಡದೆ ನೀವು ಯಾವಾಗ ಸಹ ನೆಲ್ಲಿಯಲ್ಲಿ ಬರುವಂಥ ನೀರನ್ನು ಉಪಯೋಗಿಸಿ
ಅಲ್ವಾ, ಅಲ್ಲೇ ನೆಲ್ಲಿಯಲ್ಲಿ ಬರ್ತದೆ. ಆ ನೀರನ್ನೇ ನೀವು ಉಪಯೋಗಿಸಿ, ಅದು ಬಿಟ್ಟು ಪ್ಲಾಸ್ಟಿಕ್ಕನ್ನು ಉಪಯೋಗಿಸಿ ಅದನ್ನು ಪರಿಸರವನ್ನು ಹಾಳು ಮಾಡಬೇಕು ಅಲ್ವಾ. ಒಂದು ಪ್ಲಾಸ್ಟಿಕ್ನ ಬಾಟಲಿನ ಉಪಯೋಗಿಸಿದರೆ ಅದು ಪರಿಸರದ ಮೇಲೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡ್ತದೆ. ಮೊದಲು ಸಹ ನೀವು ಒಂದೊಂದೇ ಉಪಯೋಗಿಸಿದ್ರೆ ಎಷ್ಟು ಬಾಟಲಿಗೆ ಆಗ್ತವೆ, ಅದು ಪರಿಸರದ ಮೇಲೆ ಎಷ್ಟು ಹಾನಿಯನ್ನು ಉಂಟು ಮಾಡ್ತದೆ ಯೋಚಿಸಿ ಮಾಡಬೇಕು. ಹಾಲಿನ ನೀರನ್ನು ಉಪಯೋಗಿಸಿ. ಅದು ಬಿಟ್ಟು ಮೆಟಲ್ ಡಬ್ಬಿಗಳನ್ನು ಹಳೆಯ ಸೇಲ್ ಫೋನ್ಗಳ ಮೂಲಕ, ಮೆಟಲ್ ಡಬ್ಬಿಗಳನ್ನು ಹಳೆಯ ಸೇಲ್ಗಳ ಮೂಲಕ, ಮೆಟಲ್ ಡಬ್ಬಿಗಳನ್ನು ಈ ಹಳೆಯ ಸೇಲ್ ಫೋನ್ಗಳ ಮತ್ತು ಪ್ಲಾಸ್ಟಿಕ್ ಬಾಟಲ್ಗಳ ಮರುಬಳಕೆಯನ್ನು ಮಾಡಿ. ಅಂದರೆ ಮೆಟಲ್ ಡಬ್ಬಿಗಳ ಹಳೆಯ ಸೆಲ್ ಫೋನ್ಗಳು ಅಥವಾ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಮರುಬಳಕೆಯನ್ನು ಮಾಡಿ ಅವನ್ನ ಹೆಚ್ಚು ಎಸಿಬಾರ್ದು. ಮತ್ತೆ ಮತ್ತೆ ಪುನರ್ಬಳಕೆಯನ್ನು ಅವನೇ ಮಾಡಿರಿ. ನೀವು ಒಂದನ್ನು ಎಸೆಯೋದರ ಬದಲು ಅದನ್ನೇ ಪುನರ್ಬಳಕೆಯನ್ನು ಅಲ್ವಾ ಮಾಡಿದರೆ ಒಳ್ಳೆಯದಾಗ್ತದೆ. ಪರಿಸರವನ್ನು ಕಾಪಾಡೋಕ್ಕೆ ಆಗ್ತದೆ. ನೆಕ್ಸ್ಟ್ ಅದೇ ರೀತಿ ಪುನರುತ್ಪಾದಿಸಿದ ಸರಕಿನಿಂದ ಮಾಡಿದ ವಸ್ತುಗಳನ್ನು ಹೆಚ್ಚು ಖರೀದಿಸಿರಿ. ಪುನರುತ್ಪತ್ತಿ ಮಾಡಿಸಿದಂಥ ಈ ಪುನರುತ್ಪಾದಿಸುವ ಸರಕಿನಿಂದ ಮಾಡಿದಂಥ ವಸ್ತುಗಳನ್ನು ಹೆಚ್ಚು ಖರೀದಿಸಿ. ಮತ್ತೆ ಅದನ್ನು ಪುನರುತ್ಪಾದನೆ ಮಾಡೋಕ್ಕೆ ಬರಬೇಕು. ಅಂಥ ಸರಕನ್ನು ಹೆಚ್ಚಾಗಿ ಕೊಳ್ಳಿರಿ ಅಲ್ವಾ. ಅದರಲ್ಲಿ ಕಾಗದದ ಈ ಒಂದು ಬ್ಯಾಟ್ಗಳನ್ನು ಅಲ್ವಾ, ಹೀಗೆ ಮತ್ತೆ ಪುನರುತ್ಪಾದಿಸಿ ಬರುವಂಥ ಬ್ಯಾಟ್ಗಳನ್ನು ಕೊಳ್ಳಿರಿ. ನೆಕ್ಸ್ಟ್ ವಾತಾವರಣವನ್ನು ಮಲಿನಗೊಳಿಸದೆ ನೀರು ಮತ್ತು ಗಾಳಿಯನ್ನು ಶುದ್ಧವಾಗಿರಿ ಅಲ್ವಾ. ವಾತಾವರಣವನ್ನು ಮಲಿನಗೊಳಿಸಬಾರದು. ಹೌದು ಅಲ್ವಾ. ಸಾಮಾನ್ಯವಾಗಿ ಇತ್ತೀಚೆಗೆ ವಾತಾವರಣವನ್ನು ಮಲಿನಗೊಳಿಸ್ತಿರೋದು ಬಹಳಷ್ಟು ನಗರೀಕರಣದ ಮೂಲಕ, ಔದ್ಯೋಗೀಕರಣದ ಮೂಲಕ ಅಲ್ವಾ. ಮಲಿನವನ್ನು ಅತಿ ಹೆಚ್ಚು ಮಲಿನವನ್ನು ಉಂಟು ಮಾಡ್ತೀವಿ. ಎಲ್ಲಿ ಬೇಕು ತ್ಯಾಜ್ಯ ವಸ್ತುಗಳನ್ನು ಎಸೆಯೋದ್ರ ಮೂಲಕ ಈ ಮಲಿನವನ್ನು ಉಂಟು ಮಾಡಿ ಪರಿಸರದ ಮೇಲೆ ಬಹಳಷ್ಟು ನೈಸರ್ಗಿಕ ಪರಿಸರದ ಮೇಲೆ ಆಳವನ್ನು ಮಾಡ್ತೀವಿ. ವಸ್ತುಗಳನ್ನು ಕಲಿಸಿರಿ. ವಾತಾವರಣದ ಮಲಿನ ನೀರು ಮತ್ತು ಗಾಳಿಯನ್ನು ಶುದ್ಧಗೊಳಿಸಿರಿ. ಮಣ್ಣಿನ ಸವಕಳಿಯನ್ನು ತಡೆಗಟ್ಟಿರಿ. ಮಣ್ಣಿನ ಸವಕಳಿ ಅದಲ್ಲಪ್ಪ ಅಷ್ಟು ಯಾಕೆ ಮಣ್ಣು ಫಲವತ್ತತೆಯನ್ನು ಕಳ್ಕೊಳ್ತದೆ ಯಾಕೆ ಅಲ್ವಾ ಅನ್ನೋದನ್ನ ಮಣ್ಣಿನ ಸವಕಳಿಯನ್ನು ಇವತ್ತು ತಡೆಗಟ್ಟಿರಿ. ಇವತ್ತು ಮಣ್ಣಿನ ಸವಕಳಿಯನ್ನು ತಡೆಗಟ್ಟಬೇಕಂದ್ರೆ ನೀವು ಕಾಡನ್ನು ರಕ್ಷಿಸಿ ಅಲ್ಲ, ಅಡ್ಡಲಾಗಿ ಉಳುಮೆ ಮಾಡಿ ಅಲ್ವಾ, ಬದುಗಳನ್ನು ನಿರ್ಮಿಸಿ ಅಲ್ವಾ. ಇವೆಲ್ಲವನ್ನ ಮಾಡಿದಾಗ ಮಾತ್ರ ಮಣ್ಣಿನ ಸವಕಳಿನ ತಪ್ಪಿಸ್ಬೋದು. ಮತ್ತು ಅತಿ ಹೆಚ್ಚು ಈ ಗಣಿಯೋದ್ಯಮಗಳನ್ನು ನಿಲ್ಲಿಸಿರಿ. ಗಣಿಯೋದ್ಯಮಗಳನ್ನು ಅತಿ ಹೆಚ್ಚು ಮಾಡಬೇಡಿ ಅನ್ನೋದನ್ನು ಇದೆ. ಇವೆಲ್ಲವೂ ಸಹ ಸವಕಳಿಯನ್ನು ಮಣ್ಣಿನ ಸವಕಳಿ ತಡೆಗಟ್ಟಲು ಕೈಗೊಳ್ಳಬೇಕಾದಂಥ ಒಟ್ಟು ಒಂದು ಮರವನ್ನು ಅನಿವಾರ್ಯವಾಗಿ ಕತ್ತರಿಸಿದಾಗ ಅದರ ಬದಲಾಗಿ ಇನ್ನೊಂದು ಸಸಿಯನ್ನು ನೆಡಿ. ಅನಿವಾರ್ಯವಾಗಿ ನೀವು ಕತ್ತರಿಸ್ತೀರ, ಉಪಯೋಗಕ್ಕೆ ಬರೋಕ್ಕೆ ಏನಾದರೂ ಮಾಡಿ ಮರವನ್ನು ಕತ್ತರಿಸ್ತೀರ ಅಲ್ವಾ, ಅದು ಸಹಜ ಜೀವನಕ್ಕೆ ಅವಶ್ಯಕತೆ. ಆದರೆ ಅದರ ಬದಲು ಇನ್ನೊಂದು ಸಸಿಯನ್ನು ನಡೆಯಿರಿ ಅಲ್ವಾ. ಇವಾಗ ಪರಿಸರದ ಈ ಸಂರಕ್ಷಣೆ ಮಾಡಿದಂತೆ ಆಗ್ತದೆ. ಇವೆಲ್ಲ ಕಾರ್ಯಕ್ರಮವನ್ನು ಕೈಗೊಂಡ್ರೆ ಮಾತ್ರ ಈ ಸಂಪನ್ಮೂಲ ಸಂರಕ್ಷಿಸಲು ನಾವು ಮಾಡಬಾರಂಥ ಕಾರ್ಯ. ಅದೇ ರೀತಿ ಸ್ವಂತ ವಾಹನ ಕಡಿಮೆ ಚಲಾಯಿಸಿ. ಯಾವಾಗ ಸ್ವಂತ ವಾಹನಗಳೇ ಹೆಚ್ಚಾಗಿ ಇವತ್ತು ಪರಿಸ್ಥಿತಿ. ಈಗ ಅದರಲ್ಲೂ ಸಹ ಕೋವಿಡ್-19 ಬಂದ ಮೇಲೆ ಅತಿ ಹೆಚ್ಚಾಗಿ ಸ್ವಂತ ವಾಹನಗಳು ಅತಿ ಹೆಚ್ಚಾಗಿವೆ. ಕಾರಣ ಗೊತ್ತಿದೆ, ಕೋವಿಡ್-19 ಬಂದರು. ಇದು ಒಂದು ಸ್ವಂತ ವಾಹನಗಳು ಹೆಚ್ಚೋದಕ್ಕೆ ಒಂದು ಕಾರಣ ಅಂತೇಳಿ ಹೇಳ್ಬೋದು. ಕೋವಿಡ್-19 ಈಗ ವೈಯಕ್ತಿಕ ವಾಹನಗಳು ಹೆಚ್ಚುವುದಕ್ಕೆ ಒಂದು ಮೂಲ ಕಾರಣ ಅಂತೇಳಿ ಸಹ ತಪ್ಪಾಗಲ್ಲ. ಈಗ ಸಾರ್ವಜನಿಕ ಬಸ್ಗಳಲ್ಲಿ ಯಾರು ಸಹ ಹೋಗೋದೇ ಕಡಿಮೆ. ಇಲ್ಲಿ ಕೊರೋನಾ ಅಲ್ಲ, ಕೋವಿಡ್-19 ಎಲ್ಲಿ ಕೊರೋನಾ ಬರ್ತದೋ ಅಂತೇಳಿ ಎಲ್ಲರ ಭಯಿಂದ ಈ ಸಾರ್ವಜನಿಕ ವಾಹನಗಳನ್ನು ಬಳಸೋದು ಕಡಿಮೆ. ಆದಷ್ಟು ನೀವು ವೈಯಕ್ತಿಕ ವಾಹನವನ್ನು ಬಿಟ್ಟು ಸಾರ್ವಜನಿಕ ವಾಹನಗಳನ್ನು ಬಳಸಿರಿ ಅಲ್ವಾ. ಅದರಿಂದಾಗಿ ಈ ಸಂರಕ್ಷಣೆಯನ್ನು ಮಾಡೋದಕ್ಕೆ ಆಗ್ತದೆ. ಸ್ವಂತ ವಾಹನದಲ್ಲಿ ನೀವು ಚಲಿಸುವುದನ್ನು ಕಡಿಮೆಯನ್ನು ಮಾಡಬೇಕು. ನೆಕ್ಸ್ಟ್ ಅದರ ಬದಲು ಸೈಕಲನ್ನು ಬಳಸಿರಿ. ಸೈಕಲ್ ಯಾರು ಬಳಸ್ತೀರಾ? ಯಾರು ಸಹ ಸೈಕಲ್ ಬಳಸಲ್ಲ. ಸೈಕಲ್ ಹೊಡೆದ್ರೆ ಅವನೇನೋ ಅಂತೇಳಿ ಭಾವನೆಯಿಂದ ನೋಡ್ತೀರ. ಸೈಕಲ್ಲು ಎಷ್ಟಾಗ್ತದೆ ಆರೋಗ್ಯಕ್ಕೂ ಸಹ ಒಳ್ಳೆಯದು ಅಲ್ಲ, ದೈಹಿಕ ಶಕ್ತಿಗೂ ಸಹ ಒಳ್ಳೆಯದು. ಸೈಕಲನ್ನು ಬಳಸಿರಿ ಅಲ್ವಾ. ಈ ಒಂದು ಹೆಚ್ಚಿನ ವಾಹನಗಳನ್ನು ಬಳಸೋದೆ ಬಿಟ್ಟು ಸೈಕಲನ್ನು ಅಲ್ವಾ, ಪೆಟ್ರೋಲ್ ಇಂಧನವನ್ನು ಬಳಸೋದನ್ನು ಬಿಟ್ಟು ಸೈಕಲನ್ನು ಬಳಸಿರಿ. ಹೀಗೆ ಎಲ್ಲವನ್ನ ಮಾಡೋದ್ರಿಂದ ನೆಕ್ಸ್ಟ್ ಮನೆಯಲ್ಲಿ ಇಂಧನ ಬಳಸಿ ಮತ್ತು ದೀಪವನ್ನು ಅವಶ್ಯಕತೆಯಾಗಿ ಆರಿಸುವುದು. ಇಂಧನವನ್ನು ಮನೆಯಲ್ಲಿ ಅತಿ ಹೆಚ್ಚಾಗಿ ದೀಪಗಳನ್ನು ಅನವಶ್ಯಕವಾಗಿ ಉಳಿಸೋದ್ರಿಂದ ಇಂಧನವನ್ನು ಉಳಿಸಿ ಅಲ್ವಾ. ಬೀದಿ ದೀಪಗಳನ್ನು ಅನಾವರಣವಾಗಿ ಉಳಿತಿದ್ದಾಗ ನೀವೇನು ಮಾಡಿ ಅದನ್ನು ಆರಿಸಿ ಅಲ್ವಾ. ಇವೆಲ್ಲವೂ ಸಹ ಸಂರಕ್ಷಣೆಗೆ ಕೈಗೊಳ್ಳಬೇಕಾದಂಥ ಈ ಸಾಮಾನ್ಯ ಕಾರ್ಯ. ನೆಕ್ಸ್ಟ್ ಇವೆಲ್ಲ ಮಾಡಬೇಕಾದ್ರೆ ಈ ಶಾಲೆಯ ಮಕ್ಕಳಲ್ಲಿ ಮಾಡ್ಬೋದು, ಮನೆಯಲ್ಲಿ ಮಾಡುವಂಥ ಕಾರ್ಯ. ನೆಕ್ಸ್ಟ್
ಇದೇ ಸಂರಕ್ಷಣೆ ಅಂಶವನ್ನು ಜಗತ್ತಿನ ಬಹುತೇಕ ರಾಷ್ಟ್ರಗಳು ಸುಸ್ಥಿರ ಅಭಿವೃದ್ಧಿಯನ್ನು ತತ್ವವನ್ನು ಅಳವಡಿಸಿಕೊಳ್ಳುವ ಮೂಲಕ ಹೀಗೆ ಸಾಕಾರಗೊಳಿಸಲು ಪ್ರಯತ್ನಿಸುತ್ತೇವೆ. ಈಗ ಸುಸ್ಥಿರ ಅಭಿವೃದ್ಧಿ ಎಂದರೆ ಮುಂದಿನ ಪೀಳಿಗೆಯವರೆಗೆ ಉತ್ತಮ ಜೀವನವನ್ನು ಮಟ್ಟ ಲಭಿಸುವಂತೆ ಸಂಪನ್ಮೂಲಗಳ ನ್ಯಾಯೋಚಿತ ಬಳಕೆ, ಸಂರಕ್ಷಣೆ ಮತ್ತು ಅವುಗಳ ಗುಣಮಟ್ಟವನ್ನು ಕಾಪಾಡಿಕೊಂಡು ಹೋಗುವಂಥ ಒಂದು ಮಾರ್ಗವಾಗಿದೆ. ಅಂದರೆ ಇದು ಸಂರಕ್ಷಣೆಯ ಅಂಶವನ್ನು ಜಗತ್ತಿನ ಬಹುತೇಕ ರಾಷ್ಟ್ರಗಳು ಸುಸ್ಥಿರವಾದ ಅಭಿವೃದ್ಧಿ ತತ್ವವನ್ನು ಸುಸ್ಥಿರವಾದಂಥ ಅಭಿವೃದ್ಧಿ ತತ್ವವನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಈ ಪ್ರತಿಯೊಬ್ಬರು ಸಹ ಸುಸ್ಥಿರವಾದಂಥ ಅಭಿವೃದ್ಧಿ ತತ್ವವನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಹೀಗೆ ಸಾಕಾರಗೊಳಿಸುವ ಪ್ರಯತ್ನಿಸ್ತೇವೆ. ಸುಸ್ಥಿರ ಅಭಿವೃದ್ಧಿ ಎಂದರೆ ಮುಂದಿನ ಪೀಳಿಗೆಯವರಿಗೆ, ಅಂದರೆ ನಮ್ಮ ಮುಂದಿನ ಬರುವಂಥ ಮಕ್ಕಳಿಗೆ ಅಥವಾ ಪೀಳಿಗೆಯವರಿಗೆ ಏನು ಮಾಡಬೇಕು, ಉತ್ತಮ ಜೀವನ ಮಟ್ಟವನ್ನು ಲಭಿಸುವಂತೆ ಸಂಪನ್ಮೂಲಗಳು ನ್ಯಾಯೋಚಿತವಾಗಿ ಬಳಕೆ, ಸಂರಕ್ಷಣೆ ಮತ್ತು ಅವುಗಳ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಂಥ ಒಂದು ಮಾರ್ಗವಾಗಿದೆ. ಅಂದರೆ ಸುಸ್ಥಿರ ಅಭಿವೃದ್ಧಿ ಅಂದರೆ ಏನು ಅಂದರೆ ಮುಂದಿನ ಪೀಳಿಗೆಗಳಿಗೆ, ಅಂದರೆ ಮುಂದಿನ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಉತ್ತಮ ಜೀವನ ಮಟ್ಟವನ್ನು ಲಭಿಸುವಂತೆ ಈ ಸಂಪನ್ಮೂಲಗಳ ನ್ಯಾಯೋಚಿತ ಬಳಕೆ, ಸಂರಕ್ಷಣೆ ಮತ್ತು ಅವುಗಳ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಂಥ ಒಂದು ಮಾರ್ಗವನ್ನೇ ಸುಸ್ಥಿರ ಅಭಿವೃದ್ಧಿ ಅಂತೇಳಿ ಕರಿತೀವಿ ಅಲ್ವಾ. ಅಂದರೆ ಮುಂದಿನ ಪೀಳಿಗೆಗೆ ಮಕ್ಕಳು ಅವರಿಗೆ ಉತ್ತಮ ಮಟ್ಟದ ಜೀವನ ಮಟ್ಟವನ್ನು ಲಭಿಸುವಂತೆ ಅವನ್ನು ಸಂಪನ್ಮೂಲ ನ್ಯಾಯೋಚಿತ ಬಳಕೆಗೆ ಮಾಡಬಹುದು. ಅದಕ್ಕೆ ಬಿಟ್ಟು ಸಂರಕ್ಷಣೆ ಮತ್ತು ಅವುಗಳ ಗುಣಮಟ್ಟವನ್ನು ಕಾಪಾಡಿಕೊಂಡು ಅಲ್ವಾ ಅವೆಲ್ಲ ಈ ಹೋಗುವಂಥ ಒಂದು ಮಾರ್ಗವಾಗಿದೆ. ಈಗ ನಮ್ಮ ಜೀವ ಪರಿಸರದ ಹೆಜ್ಜೆ ಗುರುತು ಎಂದರೆ ನಮ್ಮ ಜೀವ ಪರಿಸರದ ಹೆಜ್ಜೆ ಗುರುತು ಎಂದರೆ ನಮ್ಮ ಜೀವ ಪರಿಸರದ ಹೆಜ್ಜೆ ಗುರುತು ಅಲ್ವಾ. ಈ ಕಡೆ ಹೇಗೆ ನಾವು ಏನು ನಮ್ಮ ಜೀವ ಪರಿಸರದ ನೋಡಿ, ನಮ್ಮ ಪರಿಸರದ ಅಥವಾ ಹೆಜ್ಜೆ ಗುರುತು, ನಮ್ಮ ಜೀವ ಪರಿಸರದ ಹೆಜ್ಜೆ ಗುರುತು ಅಂದರೆ ಏನು, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಲ್ವಾ. ಈಗ ಮಾನವ ಜನಾಂಗ ಪೃಥ್ವಿಯ ಒಂದು ಪರಿಸರದ ಮೇಲೆ ಈಗ ಹಾಕುತ್ತಿರುವಂಥ ಒಟ್ಟಾರೆ ಒತ್ತಡವನ್ನು ಪ್ರಮಾಣವೆಷ್ಟು, ಅಂದರೆ ಈ ಮಾನವ ಜನಾಂಗ ಈ ಪೃಥ್ವಿಯ ಪರಿಸರದ ಮೇಲೆ ಹಾಕುತ್ತಿರುವ ಒಟ್ಟಾರೆ ಒತ್ತಡ ಪ್ರಮಾಣ ಎಷ್ಟು ಅಂತ ಕೇಳ್ತೀವಿ. ಒಟ್ಟಾರೆ ಒತ್ತಡ ಪ್ರಮಾಣ ಎಷ್ಟು, ಇಲ್ಲಿ ಏನು ಪ್ರಮಾಣ ಅಂದರೆ ಎಷ್ಟು ಅಂದರೆ ಅದನ್ನು ಅಳೆಯಲು ಯಾವುದಾದ್ರು ಸಾಧನಗಳಿವೆ ಅಲ್ವಾ, ಅದನ್ನು ಅಳೆಯಲು ಯಾವುದಾದ್ರು ಸಾಧನಗಳು ಇವೆ ಅನ್ನೋದು ಮುಖ್ಯ. ಈಗ ಸಾಮಾನ್ಯವಾಗಿ ಮಾನವ ಜನಾಂಗ ಪೃಥ್ವಿಯ ಪರಿಸರದ ಮೇಲೆ ಹಾಕುತ್ತಿರುವ ಒತ್ತಡವನ್ನು ಪ್ರಮಾಣವೆಷ್ಟು, ಅದನ್ನು ಅಳೆಯಲಿರುವಂಥ ಯಾವುದಾದ್ರು ಸಾಧನಗಳಿವೆ. ಹೀಗೆ ಅದನ್ನು ವರ್ಲ್ಡ್ ವೈಲ್ಡ್ ಲೈಫ್ ಅಂತ WWF ಅಂತ ಇದೆ. ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಇದು ಸಂಸ್ಥೆಯ WWF ಅಂತೇಳಿ ನನ್ನ ಜೀವ ಪರಿಸರದ ಹೆಜ್ಜೆ ಗುರುತು ಅಂತ ಕಳಿಸ್ತೀವಿ. ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಅನ್ನ ಜೀವ ಪರಿಸರದ ಹೆಜ್ಜೆ ಗುರುತು ಅನ್ನೋದ ಸರಿ ಅದೇ ಒಂದು ಸಾಧನ ಹೆಜ್ಜೆ ಗುರುತು ಎಂಬ ಸಾಧನ ಸಿದ್ಧಪಡಿಸಿ ಅದರ ಮೂಲಕ ಒಂದು ರಾಷ್ಟ್ರ ಅಥವಾ ಯಾವುದೇ ಒಂದು ರಾಷ್ಟ್ರದ ಒಬ್ಬ ವ್ಯಕ್ತಿಯ ಸಂಪನ್ಮೂಲಗಳ ಬಳಕೆ ಮತ್ತು ತ್ಯಾಜ್ಯ ಉತ್ಪಾದನೆಗಳ ಪ್ರಮಾಣದ ಮೂಲಕ ಪರಿಸರದ ಮೇಲೆ ಬೀಳುವ ಒತ್ತಡವನ್ನು ಅರಿಯುತ್ತದೆ. ಸದ್ಯದ ಈ ತಾಂತ್ರಿಕತೆಯನ್ನು ಬಳಸುತ್ತಾ ಒಬ್ಬ ವ್ಯಕ್ತಿ ಪೃಥ್ವಿಯ ಎಷ್ಟು ಭೌತಿಕ ಪ್ರದೇಶವನ್ನು ಬಳಸಿ ಜೀವಿಸುತ್ತಿದ್ದಾನೆ ಎಂಬುದನ್ನು ಸೂಚಿಸುವ ಸಾಧನವೇ ಪರಿಸರದ ಹೆಜ್ಜೆ ಗುರುತು. ಜೀವ ಪರಿಸರದ ಹೆಜ್ಜೆ ಗುರುತು ಎಂಬ ಸಾಧನವನ್ನು ಸಿದ್ಧಪಡಿಸಿ ಅದರ ಮೂಲಕ ಒಂದು ರಾಷ್ಟ್ರ ಅಥವಾ ಯಾವುದೇ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಮೂಲಕ ಜೀವ ಪರಿಸರದ ಹೆಜ್ಜೆ ಗುರುತನ್ನ ಸಾಧನವನ್ನು ಸಿದ್ಧಪಡಿಸಿ ಅದರ ಮೂಲಕ ಒಂದು ರಾಷ್ಟ್ರ ಅಥವಾ ಯಾವುದೇ ಒಂದು ರಾಷ್ಟ್ರದ ಒಬ್ಬ ವ್ಯಕ್ತಿ ಸಂಪನ್ಮೂಲಗಳ ಬಳಕೆ ತ್ಯಾಜ್ಯ ಉತ್ಪಾದನೆಗಳ ಪ್ರಮಾಣದ ಮೂಲಕ ಪರಿಸರದ ಮೇಲೆ ಬೀಳುವ ಒತ್ತಡವನ್ನು
ಅಳೆಯುತ್ತಿದೆ. ತ್ಯಾಜ್ಯ ವಸ್ತುಗಳ ಮೂಲಕ ಒಬ್ಬ ವ್ಯಕ್ತಿಯ ಸಂಪನ್ಮೂಲಗಳ ಬಳಕೆಯ ಮೂಲಕ ತ್ಯಾಜ್ಯ ಉತ್ಪಾದನಾ ಪ್ರಮಾಣದ ಮೂಲಕ ಆ ಪರಿಸರದ ಮೇಲೆ ಬೀಳುವ ಒತ್ತಡ ಅಳೆಯುತ್ತಿದೆ. ಸದ್ಯದ ತಾಂತ್ರಿಕತೆಯನ್ನು ಬಳಸುತ್ತಾ ಒಬ್ಬ ವ್ಯಕ್ತಿ ಪೃಥ್ವಿಯ ಮೇಲೆ ಭೌತಿಕ ಪ್ರದೇಶವನ್ನು ಬಳಸಿ ಜೀವಿಸುತ್ತಿದ್ದಾನೆ. ಯಾವುದೇ ಒಂದು ವ್ಯಕ್ತಿ ಸದ್ಯದಲ್ಲಿ ತಾಂತ್ರಿಕತೆಯನ್ನು ಬಳಸುತ್ತಾ ಒಂದು ವ್ಯಕ್ತಿ ಪೃಥ್ವಿಯ ಎಷ್ಟೋ ಭೌತಿಕ ಪ್ರದೇಶವನ್ನು ಬಳಸಿ ಜೀವಿಸುತ್ತಿದ್ದಾನೆ ಎಂಬುದನ್ನು ಸೂಚಿಸುವ ಸಾಧನವೇ ಪರಿಸರದ ಹೆಜ್ಜೆ ಗುರುತು. ಪರಿಸರದ ಹೆಜ್ಜೆ ಗುರುತು ಅಂತೇಳಿ ಅಲ್ವಾ. ಒಬ್ಬ ವ್ಯಕ್ತಿ ತನ್ನ ಜೀವನ ಮಾಡುವುದಕ್ಕೋಸ್ಕರವಾಗಿ ಈ ವ್ಯಕ್ತಿ ಸಂಪನ್ಮೂಲದ ಬಳಕೆ ಅಥವಾ ತ್ಯಾಜ್ಯ ಉತ್ಪನ್ನ ಪ್ರಮಾಣದ ಮೂಲಕ ಪರಿಸರದ ಮೇಲೆ ಬೀಳುವ ಒತ್ತಡವನ್ನು ಅಳೆದಿದೆ. ಸದ್ಯದ ತಾಂತ್ರಿಕತೆಯನ್ನು ಬಳಸಿದ ವ್ಯಕ್ತಿ ಪೃಥ್ವಿಯ ಮೇಲೆ ಎಷ್ಟು ಭೌತಿಕ ಪ್ರದೇಶವನ್ನು ಬಳಸಿ ಜೀವಿಸುತ್ತಿದ್ದಾನೆ ಎಂಬುದನ್ನು ಸೂಚಿಸುವ ಸಾಧನವೇ ಪರಿಸರದ ಹೆಜ್ಜೆ ಗುರುತು ಅಂತೇಳಿ ಕರಿತೀವಿ. ಪರಿಸರದ ಹೆಜ್ಜೆ ಗುರುತು ಅಲ್ವಾ. ಇದನ್ನು ಪರಿಸರದ ಹೆಜ್ಜೆ ಗುರುತು ಅಂತೇಳಿ ಕರಿತೀವಿ. ಹೀಗೆ ಭೌತಿಕ ಪ್ರದೇಶವು ಒಬ್ಬ ವ್ಯಕ್ತಿಗೆ ಅವಶ್ಯ ಇರುವ ಆಹಾರ, ನೀರು, ಇಂಧನ, ಬಟ್ಟೆ ಹಾಗೂ ಕಟ್ಟಡ ನಿರ್ಮಾಣ ಸಾಮಗ್ರಿಗಳನ್ನು ಉತ್ಪಾದಿಸುವ ಜೈವಿಕ ಪ್ರದೇಶವಲ್ಲದೆ ಆ ವ್ಯಕ್ತಿಯ ಸೃಷ್ಟಿಸುವಂತಹ ತ್ಯಾಜ್ಯವನ್ನು ಇಂಗಿಸಿಕೊಳ್ಳಲು ಬೇಕಾಗಿರುವಂತಹ ಪ್ರದೇಶವೂ ಸಹ ಆಗಿದೆ. ಅಂದರೆ ಒಬ್ಬ ವ್ಯಕ್ತಿಯ ಪೃಥ್ವಿಯ ಜೈವಿಕ ಸಾಮರ್ಥ್ಯದ ಬೇಡಿಕೆಯ ಮೂಲಕ ಪರಿಸರದ ಹೆಜ್ಜೆ ಗುರುತನ್ನು ಅಳೆಯಬಹುದಾಗಿದೆ ಅಲ್ವಾ. ಈಗ ಸಾಮಾನ್ಯವಾಗಿ ಜೀವ ಪರಿಸರದ ಹೆಜ್ಜೆ ಗುರುತು ಎಂಬ ಸಾಧನವು ಸಿದ್ಧಪಡಿಸಿದ ಮೂಲಕ ವರ್ಲ್ಡ್ ವೈಡ್ ಲೈಫ್ ಅನ್ನ ಒಂದು ಲೈಫ್ ಪಾಂಡರ್ ಮೂಲಕ ಇದನ್ನ ಒಂದು ಈ ಪರಿಸರದ ಹೆಜ್ಜೆ ಗುರುತನ್ನು ಸಾಧನವನ್ನು ಸಿದ್ಧಪಡಿಸಿ ಮೂಲಕ ಒಂದು ರಾಷ್ಟ್ರ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಅಲ್ವಾ, ಒಬ್ಬ ವ್ಯಕ್ತಿ ಸಂಪನ್ಮೂಲಗಳ ಬಳಕೆ ತ್ಯಾಜ್ಯ ಉತ್ಪಾದನಾ ಪ್ರಮಾಣದ ಮೂಲಕ ಪರಿಸರದ ಮೇಲೆ ಬೀಳುವ ಒತ್ತಡವನ್ನು ಅಳೆದಿದೆ. ಅದೇ ರೀತಿ ಸದ್ಯದ ತಾಂತ್ರಿಕತೆಯನ್ನು ಬಳಸುತ್ತಾ ಆಧುನಿಕ ತಾಂತ್ರಿಕೆಯನ್ನು ಬಳಸುತ್ತಾ ಒಬ್ಬ ವ್ಯಕ್ತಿ ಪೃಥ್ವಿಯ ಎಷ್ಟು ಭೌತಿಕ ಪ್ರದೇಶವನ್ನು ಬಳಸಿ ಜೀವಿಸುತ್ತಿದ್ದಾನೆ ಎಂಬುದನ್ನು ಸೂಚಿಸುವಂಥ ಸಾಧನವೇ ಪರಿಸರದ ಹೆಜ್ಜೆ ಗುರುತು ಅಂತೇಳಿ ಕರಿತೀವಿ. ಈಗ ಭೌತಿಕ ಪ್ರದೇಶದ ಒಬ್ಬ ವ್ಯಕ್ತಿಗೆ ಅವಶ್ಯ ಇರುವಂಥ ಆಹಾರ ಇರ್ಬೋದು, ನೀರಿರ್ಬೋದು, ಇಂಧನ ಇರ್ಬೋದು, ಬಟ್ಟೆ ಇರ್ಬೋದು ಹಾಗೂ ಕಟ್ಟಡ ನಿರ್ಮಾಣ ಸಾಮಗ್ರಿಗಳನ್ನು ಉತ್ಪಾದಿಸುವ ಜೈವಿಕ ಪ್ರದೇಶದಲ್ಲಿ ಆ ಜೈವಿಕ ಪ್ರದೇಶವಲ್ಲದೆ ವ್ಯಕ್ತಿಯ ಸೃಷ್ಟಿಸುವಂಥ ತ್ಯಾಜ್ಯಗಳನ್ನು ಇಂಗಿಸಿಕೊಳ್ಳುವಂಥ ಬೇಕಾಗಿರುವ ಪ್ರದೇಶವೂ ಸಹ ಆಗಿದೆ. ಆದರೆ ಒಬ್ಬ ವ್ಯಕ್ತಿ ಪೃಥ್ವಿಯ ಜೈವಿಕ ಸಾಮರ್ಥ್ಯದ ಬೇಡಿಕೆಯ ಮೂಲಕ ಪರಿಸರದ ಹೆಜ್ಜೆ ಗುರುತನ್ನು ಅಳೆಯಬಹುದಾಗಿದೆ. ಪರಿಸರದ ಹೆಜ್ಜೆ ಗುರುತನ್ನು ಅಳೆಯಬಹುದಾಗಿದೆ ಅಲ್ವಾ. ಆದ್ದರಿಂದ ಈಗ ಈ WWF ಸಂಸ್ಥೆಯು ಒಂದು ಅಂದರೆ ವರ್ಲ್ಡ್ ವೈಡ್ ಲೈಫ್ ಫಂಡ್ ಸಂಸ್ಥೆಯು WWF ಅಂದರೆ ಗೊತ್ತಾಯ್ತಲ್ಲ, ಆ ಫಂಡ್ ಸಂಸ್ಥೆಯು ಒಂದು ದೇಶದ ಜೀವ ಪರಿಸರದ ಹೆಜ್ಜೆ ಗುರುತು ಆ ದೇಶದ ಬಳಸುವ ಆಹಾರ, ಬಟ್ಟೆ ಹಾಗೂ ಕಟ್ಟಿಗೆಯನ್ನು ಉತ್ಪಾದಿಸಲು ಬೇಕಾಗುವಂಥ ಎಲ್ಲ ಕೃಷಿ ಜಾನುವಾರುಗಳು, ಮೇಯಿಸುವಂಥ ಅರಣ್ಯಗಳು ಮತ್ತು ಮೀನುಗಾರಿಕೆ ಲಭ್ಯ ಇರುವಂಥ ಭೂಮಿ ಈ ಪ್ರಮಾಣದಲ್ಲಿದೆ. ಇಂಧನ ಬಳಸಿದಾಗ ಹೊರಹೊಮ್ಮುವ ತ್ಯಾಜ್ಯಗಳನ್ನು ಹೀರಿಕೊಳ್ಳಲು ಬೇಕಾದ ಜಮೀನು ಮತ್ತು ಮೂಲಸೌಕರ್ಯವನ್ನು ಕಲ್ಪಿಸಬೇಕಾದಂಥ ಒಟ್ಟು ಜಮೀನಿನ ಪ್ರಮಾಣ ಎಂದು ವ್ಯಾಖ್ಯಾನಿಸಿದೆ. WWF ಸಂಸ್ಥೆ ವರ್ಲ್ಡ್ ವೈಡ್ ಲೈಫ್ ಫಂಡ್ ಅಂತ ಒಂದು ಸಂಸ್ಥೆಯು ಈಗ ಒಂದು ದೇಶದ ಜೀವ ಪರಿಸರದ ಹೆಜ್ಜೆ ಗುರುತನ್ನು ಒಂದು ದೇಶದ ಜೀವ ಪರಿಸರದ ಹೆಜ್ಜೆ ಗುರುತನ್ನು ಒಂದು ದೇಶದ ಜೀವ ಪರಿಸರದ ಹೆಜ್ಜೆ ಗುರುತನ್ನು ಜೀವ ಪರಿಸರದ ಹೆಜ್ಜೆ ಗುರುತನ್ನು ಒಂದು ದೇಶದ ಜೀವ ಪರಿಸರದ ಹೆಜ್ಜೆ ಗುರುತನ್ನು ಈ ಪರಿಸರದ ಹೆಜ್ಜೆ ಗುರುತನ್ನು ಆ ದೇಶವು ಬಳಸುವಂಥ ಆಹಾರ, ಬಟ್ಟೆ ಹಾಗೂ ಕಟ್ಟಿಗೆಯನ್ನು ಉತ್ಪಾದಿಸುವಂಥ ಬೇಕಾಲು ಎಲ್ಲ ಕೃಷಿ ಜಾನುವಾರುಗಳನ್ನು ಮೇಯಿಸುವಂಥ ಅರಣ್ಯಗಳು, ಮೀನುಗಾರಿಕೆ ಲಭ್ಯವಿರುವಂಥ ಭೂಮಿ ಪ್ರಮಾಣವಲ್ಲದೆ ಇಂಧನ ಬಳಸಿದಾಗ ಹೊರಹೊಮ್ಮುವಂಥ ತ್ಯಾಜ್ಯಗಳನ್ನು ಹೀರಿಕೊಳ್ಳಲು ಬೇಕಾದಂಥ ಜಮೀನು ಮತ್ತು ಮೂಲ ಸೌಕರ್ಯಗಳನ್ನು ಕಲ್ಪಿಸಲು ಬೇಕಾದಂಥ ಒಟ್ಟು ಜಮೀನಿನ ಪ್ರಮಾಣ ಎಂದು ವ್ಯಾಖ್ಯಾನಿಸಿದೆ ಅಲ್ವಾ. ಇಷ್ಟೆಲ್ಲ ಒಂದು ದೇಶದ ಜೀವ ಪರಿಸರದ ಹೆಜ್ಜೆ ಗುರುತನ್ನು ಇಷ್ಟೆಲ್ಲವನ್ನು ಒಂದು ದೇಶದ ಜೀವ ಪರಿಸರದ ಹೆಜ್ಜೆ ಗುರುತನ್ನು ಇಷ್ಟೆಲ್ಲ ಒಳಗೊಂಡಿದೆ. ಒಂದು ದೇಶದ ಬಳಸುವಂಥ ಆಹಾರ, ಬಟ್ಟೆ ಹಾಗೂ ಕಟ್ಟಿಗೆ ಉತ್ಪಾದಿಸಬೇಕಾದಂಥ ಎಲ್ಲ ಕೃಷಿ ಜಾನುವಾರುಗಳನ್ನು ಮೇಯಿಸುವಂಥ ಅರಣ್ಯ ಮತ್ತು ಮೀನುಗಾರಿಕೆ ಇವೆಲ್ಲ ಲಭ್ಯವಿರುವಂಥ ಭೂಮಿ ಪ್ರಮಾಣವಲ್ಲದೆ
ಇಂಧನ ಬಳಸುವಾಗ ಹೊರಹೊಮ್ಮುವಂಥ ತ್ಯಾಜ್ಯವನ್ನು ಬೇಕಾದಂಥ ಜಮೀನು ಮೂಲಸೌಕರ್ಯಗಳನ್ನು ಕಲ್ಪಿಸಬೇಕಾದ ಒಟ್ಟು ಜಮೀನಿನ ಪ್ರಮಾಣ ಎಂದು ಇದನ್ನು ವ್ಯಾಖ್ಯಾನಿಸಿದೆ ಅಥವಾ ಒಂದು ದೇಶದ ಜೀವ ಪರಿಸ್ಥಿತಿ ಹೆಚ್ಚಾಗುತ್ತಲ್ಲ ಹೀಗೆ ಇಂತಲ್ಲಿ ಕರೀಬಹುದು. ಅದೇ ರೀತಿ ಅದೇ ಸಂಸ್ಥೆಯು ತನ್ನ 2014ರಲ್ಲಿ ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್ನಲ್ಲಿ ನೋಡಿ, ಅದೇ WWF ಸಂಸ್ಥೆಯು ತನ್ನ 2014ರಲ್ಲಿ ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್ನಲ್ಲಿ 2010ನೇ ಸಾಲಿನಲ್ಲಿ ಒಟ್ಟು ಜಾಗತಿಕ ಜೀವ ಪರಿಸರದ ಹೆಜ್ಜೆ ಗುರುತಿನ ಪ್ರದೇಶವು 18.1 ಶತಕೋಟಿ ಹೆಕ್ಟೇರ್ಗಳು 18.1 ಕೋಟಿ ಶತಕೋಟಿ ಹೆಕ್ಟೇರ್ಗಳು ಅಂತ ಹೇಳ್ತಾರೆ. ಕೋಟಿ ಹೆಕ್ಟೇರ್ ಅಲ್ವಾ, ಈ 18.1 ಅಲ್ವಾ, 18.1 ಕೋಟಿ ಹೆಕ್ಟೇರ್ ಭೂಮಿ ಅಲ್ವಾ. ಈ 18.1 ಕೋಟಿ ಹೆಕ್ಟೇರ್ಗಳು ಅಥವಾ ತಲಾ ಒಬ್ಬರಿಗೆ 2.6 ಹೆಕ್ಟೇರ್ಗಳು. ತಲಾ ಒಬ್ಬರಿಗೆ ಎಷ್ಟು? 2.6 ಹೆಕ್ಟೇರ್ಗಳು. 6 ಹೆಕ್ಟೇರ್ಗಳು ಅಲ್ವಾ. 2.6 ಹೆಕ್ಟೇರ್ ಒಬ್ಬನಿಗೆ 2.6 ಹೆಕ್ಟೇರ್ಗಳು ಎಂದು ಕಂದಾಯಿಸಲಾಗಿದೆ. ಆದರೆ ಪೃಥ್ವಿಯ ಜೈವಿಕ ಸಾಮರ್ಥ್ಯವನ್ನು 12 ಶತಕೋಟಿ ಹೆಕ್ಟೇರ್ಗಳು. ಆದರೆ ಪೃಥ್ವಿಯ ಜೈವಿಕ ಸಾಮರ್ಥ್ಯ ಇರೋದು ಮಾತ್ರ 12 ಕೋಟಿ. ಇಲ್ಲಿರೋದು 18.1 ಕೋಟಿ ಇರಬೇಕು ಅಂತ ಹೇಳ್ತಾರೆ ಅಲ್ವಾ. ಇಲ್ಲಿ 2010 ಪ್ರಕಾರ ಎಷ್ಟು? 2014 ಮತ್ತು 2014ರ ಪ್ರಕಾರ 2010ನೇ ಸಾಲಿನ ಒಟ್ಟು ಜಾಗತಿಕ ಪರಿಸರ ಸಂಖ್ಯೆ ಗುರುತಿನ 2010ರ ಪ್ರಕಾರ 2010 ಇದು 2010ರ ಸಾಲಿನ ಪ್ರಕಾರ ಈ ಒಂದು ಜಗತ್ತಿನ ಜಾಗತಿಕ ಒಂದು ಪರಿಸರ ಹೆಜ್ಜೆ ಗುರುತಿನ ಪ್ರಮಾಣವು 18.1 ಶತಕೋಟಿ ಹೆಕ್ಟೇರ್ಗಳು ಇತ್ತು ಅಂತ ಹೇಳಿ, ಅಥವಾ ತಲಾ ಒಬ್ಬರಿಗೆ 2.6 ಹೆಕ್ಟೇರ್ಗಳು ಇತ್ತು ಎಂದು ಅಂದಾಜಿಸಲಾಗಿದೆ ಪೃಥ್ವಿಯಲ್ಲಿ. ಈ ಪ್ರತ್ಯೇಕ ಜೈವಿಕ ಸಾಮರ್ಥ್ಯವನ್ನು 12 ಶತಕೋಟಿ ಹೆಕ್ಟೇರ್ಗಳು ಮಾತ್ರ ಇರಬೇಕು ಅಂತ ಹೇಳ್ತಾರೆ. ಜೈವಿಕ ಸಾಮರ್ಥ್ಯ 12 ಕೋಟಿ ಇರಬೇಕು ಅಂತ ಹೇಳ್ತಾರೆ. 12 ಕೋಟಿ ಮಾತ್ರ ಜೈವಿಕ ಸಾಮರ್ಥ್ಯ ಇದೆ. ಈಗ 18.1 ಕೋಟಿ ಅಷ್ಟು ಇರಬೇಕು ಅಂತ ಹೇಳ್ತಾರೆ. ಒಂದು ಪೃಥ್ವಿಯ ಮೇಲಿನ ಜೈವಿಕ ಸಾಮರ್ಥ್ಯ 18.1 ಕೋಟಿ ಶತಕೋಟಿ ಸಾಮರ್ಥ್ಯ ಇರಬೇಕು. ಆದರೆ ಅಲ್ವಾ ಇಷ್ಟು ಬೇಕು, ಇಷ್ಟು ಭೂಮಿ ಹೆಕ್ಟೇರ್ಗಳು ಬೇಕು. ಆದರೆ ನಮ್ಮಲ್ಲಿರೋದು ಈಗ 12 ಕೋಟಿ ಶತಕೋಟಿ ಹೆಕ್ಟೇರ್ ಅಲ್ವಾ. ಈ ಕಡಿಮೆ ಇದೆ, 4 ಕೋಟಿ ಶತಕೋಟಿ ಕಡಿಮೆ ಇದೆ ಜೈವಿಕ ಸಾಮರ್ಥ್ಯ ಅಲ್ವಾ. ಪೃಥ್ವಿಯ ಸಾಮರ್ಥ್ಯ 12 ಕೋಟಿ ಶತಕೋಟಿ ಹೆಕ್ಟೇರ್ಗಳು ಮಾತ್ರ ಇದೆ. ಆದರೆ ತಲಾ ಒಬ್ಬರಿಗೆ ಎಷ್ಟಾಗ್ತದೆ? 1.17 ಕೋಟಿ 7 ಹೆಕ್ಟೇರ್. ಆದರೆ 2.6 ಹೆಕ್ಟೇರ್ ಬೇಕು. ತಲಾ ಒಬ್ಬರಿಗೆ 2.6 ಹೆಕ್ಟೇರ್ಗಳು ಇರಬೇಕು. ಅದ್ರ ಬದಲು ಈಗ ಜನಸಂಖ್ಯೆಗೆ 1.7 ಕೋಟಿ ಹೆಕ್ಟೇರ್ಗಳು ಕಡಿಮೆ ಇದೆ ಅಲ್ವಾ. ಇಷ್ಟು ಇದೆ ಹೆಜ್ಜೆ ಗುರುತು. ಜೈವಿಕ ಸಾಮರ್ಥ್ಯ 12 ಶತಕೋಟಿ ಹೆಕ್ಟೇರ್ಗಳು ಮಾತ್ರ ಇದೆ ತಲಾ ಒಬ್ಬರಿಗೆ. ಈಗ 1.7 ಹೆಕ್ಟೇರ್ ಮಾತ್ರ ಇರಬೇಕು ಅಂದಾಜಿಸಲಾಗಿದೆ, ಅಷ್ಟು ಇದೆ. ಆದರೆ ಇದರ ಅರ್ಥ ಪ್ರತಿಯೊಬ್ಬರು ಸದ್ಯದ ಜೀವನ ಶೈಲಿಯನ್ನು ಮುಂದುವರಿಸಿಕೊಂಡು ಹೋಗಲು 18 ಶತಕೋಟಿ ಹೆಕ್ಟೇರ್ಗಳು ಭೂಪ್ರದೇಶಬೇಕು. ಆದರೆ ಈ ಜೀವನ ಶೈಲಿಯನ್ನು ನಮ್ಮ ಜೀವನ ಶೈಲಿಯನ್ನು ಮುಂದುವರಿಸಿಕೊಂಡು ಹೋಗಬೇಕಾದ್ರೆ 18 ಶತಕೋಟಿ ಹೆಕ್ಟೇರ್ಗಳು ಬೇಕು. ಆದರೆ ಇರೋದು 12 ಶತಕೋಟಿ ಹೆಕ್ಟೇರ್ಗಳು ಮಾತ್ರ ಕೊರತೆ ಅಂದರೆ 2010ರಲ್ಲಿ ಮಾನವರು ಪೃಥ್ವಿಯ ನೀಡಬಹುದಾದಂಥ ಸಂಪನ್ಮೂಲಗಳಿಗಿಂತ 50% ಹೆಚ್ಚಿನ ಪ್ರಮಾಣವು ಸಂಪನ್ಮೂಲ ಅಂದರೆ 1.5 ಪೃಥ್ವಿಯನ್ನು ಬಳಸುತ್ತಿರುವುದರಿಂದ ಅಲ್ವಾ. ಆದರೆ ನಾವು ಇದೇ ರೀತಿ ನಮ್ಮ ಸಂಪನ್ಮೂಲ ಬಳಕೆಯನ್ನು ಮುಂದುವರಿಸಿದರೆ ನಾವು ಏನಾದರೂ ಮುಂದುವರಿಸಿದರೆ ಏನಾಗ್ತದೆ? ಕೆಲವೇ ದಶಕಗಳಲ್ಲಿ ಪೃಥ್ವಿ ಮರುಸೃಷ್ಟಿ ಸಾಮರ್ಥ್ಯ ಮೀರಿಸುವುದಲ್ಲವೇ? ಪೃಥ್ವಿ ಇದೇ ರೀತಿ ಮುಂದುವರಿಸಿದರೆ ಮತ್ತೆ ಈ ಪೃಥ್ವಿಯ ಏನಾಗ್ತದೆ? ಮರುಸೃಷ್ಟಿ ಸಾಮರ್ಥ್ಯ ಮೀರಿಸುವುದಲ್ಲದೆ ನಮ್ಮ ಜೀವನ ನಡೆಸಲು ಇಂಥ ಭೂಮಿಗಳು ಬೇಕಾಗುವುದು ಎಂದು ಅಂದಾಜಿದೆ. ಈ ಭೂಮಿ ಒಂದೇ ಸಾಗಲ್ಲ, ಇಂಥ ಹಲವಾರು ಭೂಮಿಗಳು ನಮ್ಮ ಜೀವನ ನಡೆಸಲು ಬೇಕಾಗ್ತದೆ ಅಲ್ವಾ. ಈಗಿರುವ 18 ಶತಕೋಟಿ ಅಷ್ಟು ಹೆಕ್ಟೇರ್ಗಳಷ್ಟು ಭೂಮಿ ಬೇಕು. ಆದರೆ ನಮ್ಮಲ್ಲಿರೋದು 12 ಶತಕೋಟಿ ಭೂಮಿ ಎಷ್ಟು ಇದೆ. ಒಬ್ಬರಿಗೆ 1.7 ಹೆಕ್ಟೇರ್ಗಳು ಬಂದರೆ 2.6 ಹೆಕ್ಟೇರ್ ಬೇಕು. ಆದರೆ ಈ ಜನಸಂಖ್ಯೆಗೆ ಇರೋದು 1.7 ಹೆಕ್ಟೇರ್ ಮಾತ್ರ ಈ ಹೆಜ್ಜೆ ಸಾಮರ್ಥ್ಯ ಇದೆ ಅಲ್ವಾ. ಈ ರೀತಿ ಮುಂದುವರೆದರೆ ಮಾನವ ಪೃಥ್ವಿ ನೀಡಬಹುದಂಥ ಸಂಬಂಧದಲ್ಲಿ ಸಂಪನ್ಮೂಲಕ್ಕಿಂತ 50% ಹೆಚ್ಚಿನ ಪ್ರಮಾಣ ಸಂಪನ್ಮೂಲ ಅಂದರೆ 1.5 ಪೃಥ್ವಿಯ ಬಳಸುತ್ತಿರುವಂಥ ಅರ್ಥ. ಇದೇ ರೀತಿ ಅಲ್ವಾ ಸಂಪನ್ಮೂಲ ಬಳಕೆಯನ್ನು ಮುಂದುವರಿಸಿದೆ ಕೆಲವೇ ದಶೆಯಲ್ಲಿ ಪೃಥ್ವಿ ಮರುಸೃಷ್ಟಿ ಸಾಮರ್ಥ್ಯ ಬೀಸುವುದಾದರೆ ನಮ್ಮ ಜೀವನ ನಡೆಸಲು ಇಂಥ 5 ಭೂಮಿಗಳು ಬೇಕು. ಈಗಿನ ಜನಸಂಖ್ಯೆಗೆ ಇಂಥ ನಮ್ಮ ಜೀವನ ನಡೆಸಬೇಕು ಅಂದರೆ
ಉತ್ತಮ ನೈಸರ್ಗಿಕ ಜೀವನ ನಡೆಸಬೇಕಂದ್ರೆ ಇಂಥ ಎಷ್ಟು ಬೇಕು? 5 ಭೂಮಿಗಳು ಬೇಕಾಗ್ತದೆ. ಈಗ ಒಂದು ಭೂಮಿ ಸಾಕು, ಇಂಥ ಭೂಮಿ ಪೃಥ್ವಿಯು 5 ಪೃಥ್ವಿಗಳು ಬೇಕಾಗ್ತದೆ. ಅಷ್ಟು ಅಲ್ವಾ ಉತ್ತಮ ಜೀವನವನ್ನು ಸಾಗಿಸಲು 5 ಭೂಮಿಗಳು ಬೇಕಾಗ್ತದೆ ಅಲ್ವಾ. ನಿಮ್ಮ ಒಂದು ಪರಿಸರದ ಎಲ್ಲವನ್ನ ಇಚ್ಛೆಯನ್ನು ಪೂರೈಸಿಕೊಳ್ಬೇಕಾದ್ರೆ ಕೃಷಿ, ನೀರು, ಮೀನುಗಾರಿಕೆ ಅಲ್ವಾ ಎಲ್ಲವನ್ನ ಇಂಧನ, ಬಟ್ಟೆ ಹಾಗೂ ಕಟ್ಟಡ ನಿರ್ಮಾಣ ಇವೆಲ್ಲವನ್ನ ಬಗೆಯನ್ನು ಪೂರ್ತಿಯಾಗಿ ಬಳಸಿ ನೀವು ಬಿಡುವಂಥ ತ್ಯಾಜ್ಯವನ್ನು ಹೀರಿಕೊಳ್ಳುವಂಥ ಶಕ್ತಿ ಭೂಮಿ ಎಷ್ಟಿರಬೇಕು? 18.1 ಇರಬೇಕು. ಅಂದರೆ ಒಬ್ಬನಿಗೆ 2.6 ಹೆಕ್ಟೇರ್ಗಳು ಇರಬೇಕು. ಅಷ್ಟು ಸಾಮರ್ಥ್ಯ ಇಲ್ಲದೆ ಈಗ ಇರೋದು ಭೂಮಿ ಪ್ರತಿಯೊಬ್ಬ ತಲಾ 1.7 ಹೆಕ್ಟೇರ್ಗಳು ಇದೆ. ಆದ್ದರಿಂದ ನಿಮ್ಮ ಹೆಜ್ಜೆ ಗುರುತನ್ನು ಪರಿಸರವನ್ನು ನಿರ್ಮಿಸೋದಕ್ಕೆ ಆಗೋದಿಲ್ಲ. ಹೀಗೆ ಸಂಗತಿಯು ನಮ್ಮ ಜೀವನ ಶೈಲಿಯ ಬದಲಾವಣೆ ಇಲ್ಲದೆ ಕಡಿಮೆ ಸಂಪನ್ಮೂಲ ಬಳಸುವ ಸ್ಪಷ್ಟ ಆದೇಶವನ್ನು ನೀಡುತ್ತದೆ. ಅಂದರೆ ಭೂಮಿಗಳು ಬೇಕಾದಂಥ ಅಂದಾಜಿಸಲಾಗಿದೆ. ಆದ್ದರಿಂದ ಇದನ್ನು ಏನು ಮಾಡಬೇಕು? ನಾವೀಗ ಈ ಸಂಗತಿಯನ್ನು ನಮ್ಮ ಜೀವನ ಶೈಲಿಯ ಬದಲಾವಣೆ ಅಲ್ಲದೆ ಈ ಒಂದು ಬದಲಾವಣೆ ಅಲ್ಲದೆ ಏನು ಮಾಡಬೇಕು? ಜೀವನ ಶೈಲಿಯ ಎಲ್ಲ ಬದಲಾವಣೆಯನ್ನು ಅಲ್ಲದೆ ಕಡಿಮೆ ಸಂಪನ್ಮೂಲವನ್ನು ಬಳಸುವಂಥ ಸ್ಪಷ್ಟ ಸಂದೇಶವನ್ನು ನೀಡುತ್ತದೆ. ನಮ್ಮ ಪ್ರತಿಯೊಬ್ಬರು ಸಹ ಜೀವ ಪರಿಸರದ ಹೆಜ್ಜೆ ಗುರುತು ಇದ್ದು ಒಟ್ಟಾರೆ ಹೆಜ್ಜೆ ಗುರುತಿನ ಹೆಚ್ಚಳಕ್ಕೆ ಕೊಡುಗೆ ನೀಡುತ್ತಿದ್ದೇವೆ ಅಲ್ವಾ. ಪ್ರತಿಯೊಬ್ಬರು ಸಹ ಇವತ್ತು ಜೀವ ಪರಿಸರದ ಹೆಜ್ಜೆ ಗುರುತು ಇದ್ದು ಒಟ್ಟಾರೆ ಹೆಜ್ಜೆ ಗುರುತು ಹೆಚ್ಚಳಕ್ಕೆ ಕೊಡುಗೆ ನೀಡುತ್ತಿದ್ದೇವೆ. ಆದ್ದರಿಂದ ಜೀವ ಪರಿಸರದ ಹೆಜ್ಜೆ ಗುರುತನ್ನು ಕಡಿಮೆ ಮಾಡಬೇಕಾದರೆ ನಾವೇ ಮೊದಲು ಅದನ್ನು ಪ್ರಾರಂಭಿಸುವುದು ಸೂಕ್ತ. ಇಲ್ಲಿ ಬಹು ಪ್ರಮುಖವಾದ ಸಂಗತಿ ಎಂದರೆ ಈ ಕುರಿತು ನಾವು ಅರಿತುಕೊಂಡು ನಮ್ಮ ಸಮೀಪದವರಿಗೆ ಮನದಟ್ಟನ್ನು ಮಾಡಿ ಜನರ ಒಟ್ಟಾರೆ ತಿಳುವಳಿಕೆಯನ್ನು ಹೆಚ್ಚಾಗಿಸುವುದಕ್ಕೆ ಮೂಲಕ ನಿಮ್ಮ ಒಂದು ಪ್ರಭಾವ ಅರ್ಥಪೂರ್ಣವಾಗುತ್ತದೆ. ಉದಾಹರಣೆಗೆ ತ್ಯಾಜ್ಯ ವಸ್ತುಗಳ ಬಹುಬಳಕೆಯನ್ನು ನೀವು ಪ್ರಾರಂಭಿಸಿ ನಿಮ್ಮ ಮನೆಯವರಿಗೆ ಅಥವಾ ಅದರ ಕುರಿತು ಜಾಗೃತಿ ಮೂಡಿಸಿದಾಗ ಅದನ್ನು ಏನು ಮಾಡಬೇಕು? ಅಳವಡಿಸಿಕೊಳ್ಳುತ್ತಾರಲ್ಲದೆ ನಿಮ್ಮ ವಿಷಯವೂ ಸಹ ನೆರೆಯವರಿಗೆ ಹಬ್ಬುವುದು. ಇದು ಒಂದು ಸಣ್ಣ ಪ್ರಯತ್ನವಾದರೂ ಸಹ ವಿಶಾಲ ಪರಿಣಾಮವನ್ನು ಬೀರುವಂತಾಗಿದೆ. ಅಂದರೆ ನೀವು ತಮ್ಮ ಪ್ರತಿಯೊಬ್ಬರು ಸಹ ಜೀವ ಪರಿಸರದ ಹೆಜ್ಜೆ ಗುರುತನ್ನು ಕುಳಿತಿದ್ದು ಒಟ್ಟಾರೆ ಹೆಜ್ಜೆ ಗುರುತಿನ ಹೆಚ್ಚಳಕ್ಕೆ ಕೊಡುಗೆ ನೀಡುತ್ತಿದ್ದೇವೆ. ಆದ್ದರಿಂದ ಜೀವ ಪರಿಸರದ ಹೆಜ್ಜೆ ಗುರುತನ್ನು ಕಡಿಮೆ ಮಾಡಬೇಕಾದ್ರೆ ನಾವು ಮೊದಲು ಅದನ್ನು ಪ್ರಾರಂಭಿಸುವುದು ಸೂಕ್ತ ಅಲ್ವಾ. ಅದರಿಂದ ಬಹು ಪ್ರಮುಖವಾದ ಸಂಗತಿ ಎಂದರೆ ಈ ಕುರಿತು ನಾವು ಅರಿತುಕೊಂಡು ನಾವು ಸಮೀಪದವರಿಗೆ ಮನದಟ್ಟು ಮಾಡಿಸಿ ನಮ್ಮ ಜನರ ಒಟ್ಟಾರೆ ತಿಳುವಳಿಕೆಯನ್ನು ಹೆಚ್ಚಿಸುವುದಾಗಿದೆ. ಈ ಮೂಲಕ ನಿಮ್ಮ ಪ್ರಭಾವ ಅರ್ಥಪೂರ್ಣ ಆಗ್ತದೆ. ಆದರೆ ಉದಾಹರಣೆಗೆ ತ್ಯಾಜ್ಯ ವಸ್ತುಗಳ ಮರುಬಳಕೆಯನ್ನು ನೀವು ಪ್ರಾರಂಭಿಸಿ ನಿಮ್ಮ ಮನೆಯವರಿಗೆ ಅದರ ಕುರಿತು ಜಾಗೃತಿ ಮೂಡಿಸಬೇಕು. ನೀವು ತಿಳ್ಕೊಳ್ಳೋದಂದರೆ ನಿಮ್ಮ ಸುತ್ತಮುತ್ತಲ ಎಲ್ಲರಿಗೂ ಸಹ ಜಾಗೃತಿಯನ್ನು ಮೂಡಿಸಬೇಕು. ನಿಮ್ಮ ಮನೆಯವರು ಸಹ ಮೂಡಿಸಬೇಕು. ಅಲ್ವಾ ಪರಿಸರದಿಂದ ಏನಾಗ್ತದೆ ಅಲ್ವಾ, ನಮ್ಮ ಪರಿಸರಿಗೆ ಉಸಿರಾಡೋಕ್ಕೂ ಸಹ ತೊಂದರೆ ಆಗ್ತದೆ. ಬೆಂಗಳೂರಿನ ಕೆಲವು ಭಾಗಕ್ಕೆ ಹೋದರೆ ಮಧ್ಯಾಹ್ನ ಅಥವಾ ಉಸಿರಾಡೋದು ಸಹ ಕಷ್ಟ ಆಗ್ತದೆ ಅಲ್ವಾ. ಅಲ್ಲಿ ಬಿಡುವಂಥ ತ್ಯಾಜ್ಯ ವಸ್ತುಗಳಿಂದಾಗಿ ಉಸಿರಾಟದ ಪರಿಸರದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರ್ತಾರೆ ಅಲ್ವಾ. ಅಲ್ಲಿ ಪರಿಸರದ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರ್ತಾ ಇದೆ ಅಂದರೆ ನೀವು ಉಸಿರಾಡೋಕ್ಕೂ ಸಹ ತೊಂದರೆಯನ್ನು ಆಗ್ತದೆ ಅಲ್ಲ. ಡೆಲ್ಲಿಯಲ್ಲಿ ಸಹ ಇವತ್ತು ಪರಿಸರ ಮಾಲಿನ್ಯಾಗಿ ಕೆಲವು ಉಸಿರಾಟಕ್ಕೆ ತೊಂದರೆಯಾಗಿ ಅಲ್ಲಿ ಪರಿಸರವನ್ನು ನೈರ್ಮಲ್ಯಗೊಳಿಸಬೇಕು. ಅದನ್ನು ಎಷ್ಟು ಅಲ್ವಾ ಅನ್ನೋದ್ರ ಬಗ್ಗೆ ದೊಡ್ಡ ಜಾಗೃತಿ ಉಂಟಾಗ್ತದೆ. ಹಾಗೆ ನಾವು ಈ ಪರಿಸರವನ್ನು ಹಾಳು ಮಾಡದೆ ನಮ್ಮ ಪರಿಸರವನ್ನು ಕಾಪಾಡಬೇಕಾದ್ರೆ ಅಲ್ವಾ ನಾವೆಲ್ಲ ಮುಂದಿನ ಒಂದು ಪೀಳಿಗೆ ಅಲ್ವಾ ಹೆಜ್ಜೆ ಗುರುತನ್ನು ಉಳಿಸಬೇಕು ಅಂದರೆ ಅಲ್ವಾ ನಾವು ಈ ಪೃಥ್ವಿಯನ್ನು ಕಾಪಾಡಬೇಕು ಅಂದರೆ ಅಲ್ವಾ ಅದಕ್ಕೋಸ್ಕರವಾಗಿ ನಾವು ಪರಿಸರದ ಈ ಕುರಿತು ಈಗ ಜಾಗೃತಿ ಮೂಡಿಸಬೇಕು. ಯಾರಿಗೆ? ನಿಮ್ಮ ಸುತ್ತಮುತ್ತಲ ಪರಿಸರವೇ ನಿಮ್ಮ ಮನೆಯವರಿಗೆ ಸಹ ಮೂಡಿಸಬೇಕು. ಅವರು ಸಹ ಅದನ್ನು ಅಳವಡಿಸಿಕೊಳ್ಳುತ್ತಾರಲ್ಲದೆ ಈ ವಿಷಯವು ನೆರೆಯವರಿಗೂ ಸಹ ಆಗ್ಬೋದು. ಇದು ಒಂದು ಸಣ್ಣ ಪ್ರಯತ್ನವಾದರೂ ವಿಶಾಲ ಪರಿಣಾಮ ಬೀರುವಂತಾಗಿದೆ. ಇದು ಸಣ್ಣ ಪರಿಣಾಮವಾದರೂ ಸಹ ದೊಡ್ಡ ಈ ಪೃಥ್ವಿಯ ಮೇಲೆ ದೊಡ್ಡ ಪರಿಣಾಮ ಬೀರುವಂತೆ ಆಗಿದೆ. ಆದ್ದರಿಂದ ನೀವೆಲ್ಲವೂ ಸಹ ಪರಿಸರದ ಮೇಲೆ ಉತ್ತಮವಾದ ತಿಳುವಳಿಕೆಯನ್ನು ಪಡೆದು ಅಲ್ವಾ ಅದನ್ನು ನಿಮ್ಮ ಮನೆಯವರಲ್ಲೇ ನಿಮ್ಮ ಸುತ್ತಮುತ್ತಲಿನ ಪರಿಸರದವರು ಸಹ ಪರಿಸರದ ಸುತ್ತಮುತ್ತ ಎಲ್ಲರಿಗೂ ಸಹ ತಿಳಿಸೋದ್ರ ಮೂಲಕ ಇದನ್ನು ಜಾಗೃತಿಯನ್ನು ಮೂಡಿಸಬೇಕು ಅಂತೇಳಿ ಕೇಳಬೇಕು ಅಲ್ವಾ. ನಿಮ್ಮ ಪರಿಸರದ ಹೆಜ್ಜೆ ಗುರುತು ಕಡಿಮೆ ಮಾಡಲು ನೀವು ಏನು ಮಾಡ್ಬೋದು? ಈ ಪರಿಸರದ ಹೆಜ್ಜೆ ಗುರುತನ್ನು ಕಡಿಮೆ ಮಾಡಲು ನೀವೇನು ಮಾಡ್ಬೋದು? ಮನೇಲಿ ಇವಾಗ ಏನು ಮಾಡ್ಬೋದು? ಕೆಲವು ಅಂಶಗಳು ನೀವು ಮಾಡಲೇಬೋದು. ನೀವೇ ಸಹ ತಿಳ್ಕೊಂಡು ಮಾಡುವಂಥ ಅಂಶಗಳು ಯಾವಂದರೆ ಈಗ ನೋಡಿ ಸಾವಯವ ಅಥವಾ ಸ್ಥಳೀಯವಾಗಿ ಬೆಳೆದ ಆಹಾರವನ್ನು ಖರೀದಿಸಿರಿ.
ಸಾವಯವ ಅಂದರೆ ನಿಮ್ಮ ಮನೆಯಲ್ಲಿ ಬಳಸಿದಂಥ ಗೊಬ್ಬರ ಈ ಸೀಮೆ ಗೊಬ್ಬರ ಅಲ್ವಾ, ಆಧುನಿಕ ಸೀಮೆ ಗೊಬ್ಬರದಿಂದ ಬಳಸೋದ್ರ ಮೂಲಕ ನಿಮ್ಮಲ್ಲಿ ತಯಾರಿಸಿದ ಅಲ್ವಾ ದನಕರುಗಳಿಂದ ಬೆಳೆಸಿದಂಥ ಗೊಬ್ಬರ, ನೀವೇ ತಯಾರಿಸಿದಂಥ ಕೆಲವು ಎಲೆಗಳ ಈ ಕರಗಿಸೋದ್ರ ಮೂಲಕ ಅದರಿಂದ ಆದಂಥ ಸಾವಯವ ಗೊಬ್ಬರವನ್ನು ಬಳಸಿ ಬೆಳೆಯುವಂಥ ವಸ್ತುಗಳನ್ನು ಅದರಿಂದ ನೀವು ಬೆಳೆಗಳನ್ನ ಬೆಳೆಯಿರಿ. ನೀವು ರೈತರ ಮಕ್ಕಳು ಹೆಚ್ಚಾಗಿದ್ದೀರ ಸಾವಯವ ಅಥವಾ ಸ್ಥಳೀಯವಾಗಿ ಬೆಳೆಯುವ ಆಹಾರವನ್ನು ಮನೆಯನ್ನು ಖರೀದಿಸಿರಿ ಅಲ್ವಾ. ಬೇರೆ ಕಡೆ ಇರುವ ವಸ್ತುಗಳನ್ನು ಕೊಳ್ಳೋದ್ರ ಬಂದು ನಿಮ್ಮ ಸ್ಥಳೀಯವಾಗಿರುವಂಥ ಆಹಾರವನ್ನೇ ಕೊಳ್ಳಿರಿ ಅಲ್ವಾ, ಬೆಳೆಯಿರಿ ಅಲ್ವಾ, ಖರೀದಿಸಿರಿ. ಒಬ್ಬ ಕೈತೋಟವನ್ನು ಬೆಳೆಸಿರಿ, ಅದರಲ್ಲಿ ನೀವು ಅಲ್ಲಿ ಇಲ್ಲಿ ತರಕಾರಿಯನ್ನು ಹಂತಿಗೆ ಹೋಗಿ ತರಕಾರಿಯನ್ನು ಕೊಂಡು ಬರುವುದಲ್ಲ. ನಿಮ್ಮ ಮನೆಯ ಮುಂದೆ ಜಾಗ ಇದ್ದರೆ ಕೈತೋಟವನ್ನು ಬೆಳೆಸಿ ಅದರೇ ಒಂದು ತರಕಾರಿಯನ್ನು ಬಳಸಿ ತನ್ಮೂಲಕ ಆಹಾರ ಸಾಗಾಟದಿಂದ ಆಗುವಂಥ ಮಾಲಿನ್ಯ ಮತ್ತು ರಸಗೊಬ್ಬರ ಬಳಕೆ ಪಟ್ಟಣಗಳ ಅವಶ್ಯಕತೆಯನ್ನು ಈ ಪಟ್ಟಣಗಳ ಅವಶ್ಯಕತೆಯನ್ನು ಕಡಿಮೆ ಮಾಡುವುದಲ್ಲದೆ ನಿಮಗೆ ತಾಜಾ ತರಕಾರಿ ಲಭ್ಯವಾಗುತ್ತದೆ. ಕೈತೋಟದ ಮೂಲಕ ಅಲ್ಲೇ ಒಂದು ತಾಜಾವಾದ ತರಕಾರಿ, ಫ್ರೆಶ್ ಆದಂಥ ತರಕಾರಿ ಸಿಗ್ತದೆ. ಅಂಗಡಿಗೆ ನಿಮ್ಮದೇ ಕೈಚೀಲವನ್ನು ತೆಗೆದುಕೊಂಡು ಹೋಗಿ. ಈಗ ಸಾಮಾನ್ಯವಾಗಿ ಸ್ಟೈಲಾಗಿ ಯಾರೂ ಕೈಚೀಲ ಇಟ್ಕೊಳ್ಳೋಲ್ಲ. ಕೈಚೀಲ ಇಟ್ಕೊಂಡು ಹೋಗ್ಬಿಟ್ರೆ ಏನೋ ಮರ್ಯಾದೆ ಕಡಿಮೆ ಅನ್ನೋ ಮನೋಭಾವನೆ ನಿಮ್ಮೆಲ್ಲರಲ್ಲಿ ಮೂಡಿದೆ ಅಲ್ವಾ. ಕೈಚೀಲ ಇಟ್ಕೊಂಡು ಬಿಟ್ರೆ ಏನು, ಅದ್ರ ಬದಲು ಸ್ಟೈಲಾಗಿ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಕವರ್ ಇಟ್ಕೊಂಡು ಹೋಗ್ತೀರಾ, ಅದೇ ಮರ್ಯಾದಿಲ್ಲ. ಆದರೆ ಮತ್ತೆ ಅಲ್ಲಿ ಯಾರು ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ ಅಂತಾರೆ, ಮನೆಯಲ್ಲೂ ಸಾಕಿಸ್ತಾರೆ. ಆದ್ದರಿಂದ ನೀವು ಯಾವುದೇ ಸಂತೆಗೆ ಹೋಗಿರಿ, ಅಂಗಡಿಗೆ ಹೋಗಿ ನಿಮ್ಮದೇ ಆದಂಥ ಕೈಚೀಲಗಳನ್ನು ತೆಗೆದುಕೊಂಡು ಹೋಗಿರಿ. ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಸಂಸ್ಕರಿಸಿದ ಆಹಾರವನ್ನು ಬಳಸಿ ನೋಡಿ. ಅದೇ ಕಡಿಮೆ ಪ್ರಮಾಣದಲ್ಲಿ ಸಂಸ್ಕರಿಸಿದಂಥ ಆಹಾರವನ್ನು ಬಳಸಿರಿ ಅಲ್ವಾ. ಕಡಿಮೆ ಪ್ರಮಾಣದಲ್ಲಿ ನೀವೇ ಸಂಸ್ಕರಿಸಿದ ಆಹಾರವನ್ನು ಬಳಸಿರಿ. ಹಣ್ಣಿನ ರಸವ ಮತ್ತು ರಸದ ಪಟ್ಟಣ ಕೊಳ್ಳುವುದರ ಬದಲಾಗಿ ಹಣ್ಣನ್ನೇ ಕಲಿಸಿರಿ. ಹಣ್ಣಿನ ರಸದ ಪಟ್ಟಣ, ಈಗ ಸಾಮಾನ್ಯವಾಗಿ ಜ್ಯೂಸ್ ಅಂತ ಹಣ್ಣಿನ ರಸ ಯಾವನ್ನ ಕೊಡ್ತೀರಾ, ಜ್ಯೂಸೆಲ್ಲ ಕುಡಿದ್ರೆ ಒಂದು ಬಳಿ ಏನೋ ಸ್ಟೈಲ್ ಜ್ಯೂಸ್ ಕೊಡ್ತೀನಪ್ಪ ಅಂತೇಳಿ ಪಾರ್ಟಿಗೆ ಹೋಗ್ತೀರಾ, ಜ್ಯೂಸೆಲ್ಲ ಕೊಡ್ತೀರಾ. ಅದರ ಬಿಟ್ಟು ಹಣ್ಣಿನ ರಸವನ್ನೇ ಕೊಡದೆ ನೀವು ಹಣ್ಣನ್ನೇ ಕೊಂಡು ತಿನ್ನಿರಿ. ನೀವು ನಿಮ್ಮ ಪರಿಸರದಲ್ಲಿ ಮಾಡಬೇಕಂತ ಸುತ್ತಮುತ್ತಲಿ ಮಾಡಬೇಕು ಕೈಗೊಂಡಂಥ ಕಾರ್ಯಗಳು. ಅದೇ ರೀತಿ ಮಾಂಸ ಮತ್ತು ಡೈರಿ ಅಥವಾ ಮಾಂಸ ಮತ್ತು ಡೈರಿ ಉತ್ಪನ್ನಗಳು ಅಥವಾ ಡೈರಿ ಉತ್ಪನ್ನಗಳು ಈ ಬಳಕೆಯನ್ನು ಕಡಿಮೆ ಮಾಡಿ ನಿಮಗೆ ಬೇರೆ ಮೂಲಗಳಿಂದಲೂ ಪ್ರೋಟೀನ್ ದೊರಕುತ್ತದೆ. ಮಾಂಸ ಮತ್ತು ಡೈರಿ ಉತ್ಪನ್ನಗಳ ಬಳಕೆಯನ್ನು ಕಡಿಮೆ ಮಾಡಿ. ಈಗ ಹೊರಗಿಂದ ಮಾಂಸವನ್ನು ಕೊಡ್ತೀರಾ, ನೀವೇ ಸಾಕಿದಂಥ ಪ್ರಾಣಿಗಳನ್ನು ಕೊಳ್ಳಿರಿ ಅಲ್ವಾ. ಅದು ಬಿಟ್ಟು ನೀವು ಮಾಂಸದ ಅಂಗಡಿ ಹೋಗಿ ಮಾಂಸವನ್ನು ಸ್ಟೈಲಾಗಿ ಕೊಂಡ್ಕೊಂಡು ಬರೋದಲ್ಲ ಅಲ್ವಾ. ಅದರಲ್ಲಿ ನಿಮ್ಮಲ್ಲಿ ಬಳಸಿದಂಥ ಕೋಳಿ ಅಲ್ಲೇ ತಿನ್ನೋದು ಒಳ್ಳೆಯದು ಅಲ್ವಾ. ಕಡಿಮೆ ಮಾಡಿ ಮಲ್ಲಿ ಬೇರೆ ಮೂಲಗಳಿಂದಲೂ ಸಹ ಪ್ರೋಟೀನ್ ದೊರೆಯುತ್ತದೆ. ಹೊರಗಿನ ಅದು ಮಾಂಸ ಮತ್ತು ಇವರನ್ನ ಕೊಡೋದು ಡೈರಿಯಲ್ಲಿ ಕೊಡುವಂಥ ವಸ್ತುವನ್ನು ಬಿಟ್ಟು ಬೇರೆ ತರಕಾರಿಯನ್ನು ಫ್ರೆಶ್ ತರಕಾರಿ ತಿಂತೀವಿ, ಏನಾಗಲಿಲ್ಲ, ಅದರಲ್ಲೂ ಸಹ ಪ್ರೋಟೀನ್ ಸಿಗ್ತದೆ. ಹೊರಗಿನಿಂದ ಆಹಾರ ತರಿಸಿಕೊಳ್ಳುವುದಕ್ಕಿಂತ ಬದಲು ನಿಮ್ಮ ಮನೆಯಲ್ಲೇ ಆಹಾರವನ್ನು ತಯಾರಿಸಿರಿ ಅಲ್ವಾ. ಹೊರಗಿನಿಂದ ಆಹಾರವನ್ನು ಕೊಡ್ತೀರಾ, ಅದು ಬಿಟ್ಟು ನೀವು ಮನೆಯಲ್ಲೇ ಒಳ್ಳೆ ಆಹಾರವನ್ನು ಕೊಳ್ಳಿರಿ. ಹೋಟ್ಲಲ್ಲಿ ಕೊಂಡ್ಕೊಬೋದಕ್ಕಿಂತ ಹೋಟ್ಲು ರುಚಿ ಇರುತ್ತೆ, ಮನೆಯಲ್ಲಿ ರುಚಿ ಇಲ್ಲ ಅಂತ ಕೇಳಿ ಮನೆಯದು ಅದಕ್ಕಿಂತ ಸಹ ಫ್ರೆಶ್ ಆಗಿರ್ತದೆ, ಆರೋಗ್ಯಕ್ಕೆ ಬಹಳ ಅನುಕೂಲ ಆಗಿರ್ತದೆ. ಅಂಥ ಫ್ರೆಶ್ ಆದ ಆಹಾರವನ್ನು ತಿನ್ನಿರಿ. ಆ ಹೋಟೆಲಿನ ಆಹಾರವನ್ನು ಕೈ ಬಿಡಿರಿ. ಇವೆಲ್ಲ ನೀವು ಮನೆಯಲ್ಲಿ ಕೈಗೊಳ್ಳುವಂಥ ಕಾರ್ಯಗಳು. ಈ ಪರಿಸರದ ಬಗ್ಗೆ ನೀವು ನಿಮ್ಮ ಮನೆಯ ಪರಿಸರದ ಅಕ್ಕಪಕ್ಕದವರಿಗೆ ಮತ್ತು ನಿಮ್ಮ ಮನೆಯವರಿಗೆ ತಿಳಿಸುವಂಥ ಸಾಮಾನ್ಯ ಕಾರ್ಯಗಳು, ಪರಿಸರದ ಕಾಪಾಡಲು ಕಲಿಯುವಂಥ ಸಾಮಾನ್ಯ ಕಾರ್ಯಗಳು. ಅದೇ ರೀತಿ ಇಂಧನ ಮತ್ತು ವಿದ್ಯುತ್ ಶಕ್ತಿ. ಇಂಧನ ಬಳಸ್ಬೇಕಾದ್ರೆ ಬಳಕೆ ಏನು ಮಾಡ್ತೀರಾ, ಈಗ ಬಳಕೆ ಮುಗಿದ ಮೇಲೆ ಎಲ್ಲ ವಿದ್ಯುತ್ ದೀಪಗಳನ್ನು ಆರಿಸ್ಬೇಕು. ಏನು ಮಾಡ್ತೀವಿ ನೀವು, ಎಲ್ಲ ವಿದ್ಯುತ್ ದೀಪಗಳ ಬಳಕೆ ಆದಮೇಲೆ ವಿದ್ಯುತ್ ದೀಪಗಳು ಹಂಗೆ ಇರ್ತವೆ. ಬೀದಿ ಲೈಟ್ಗಳ ಸಾಮಾನ್ಯ ಬೆಳಗ್ಗೆ 10 ಗಂಟೆ ತನಕ ಉಳಿದಿರ್ತವೆ. ಅದು ಬಿಟ್ಟು ನೀವು ಮನೆಯಲ್ಲಿ ಅಲ್ಲದೆ ಬೀದಿ ದೀಪವನ್ನು, ಅದು ಸಾರ್ವಜನಿಕ ದೀಪ ಅಂತ, ಅದನ್ನು ಬಳಸಿ ಕಮ್ಮಿ ಮಾಡಿ ಅಲ್ವಾ. ನೆಕ್ಸ್ಟ್ ಅದೇ ರೀತಿ ಬಳಕೆ ಮೇಲೆ ವಿದ್ಯುತ್ ದೀಪಗಳನ್ನು ಆರಿಸಿರಿ. ರಾತ್ರಿ ಹೊತ್ತಿನಲ್ಲಿ ಏರ್ ಕಂಡೀಷನ್ ಮತ್ತು ಹೀಟರ್ಗಳನ್ನು ಆರಿಸಿರಿ. ರಾತ್ರಿ ಹೊತ್ತಿನಲ್ಲಿ ಫ್ಯಾನ್ಗಳು, ಏರ್ ಕಂಡೀಷನ್ ಏನೇನೋ ಹಾಕ್ತೀರಾ, ಆ ಹೀಟರ್ಗಳನ್ನು ಇವೆಲ್ಲವನ್ನು ಆರಿಸಿರಿ ಅಲ್ವಾ. ಅದನ್ನು ಬಿಟ್ಟು ಒಳ್ಳೆಯಾಗಿ ಕಿಟಿಕಿಯನ್ನು ಓಪನ್ ಮಾಡ್ಕೊಳ್ಳಿ, ಒಳ್ಳೆ ಫ್ರೆಶ್ ಗಾಳಿ ಬರ್ತದೆ ಅಲ್ವಾ. ಮನೆಯ ಮುಂದೆ ಸ್ವಚ್ಛವಾಗಿರಿ, ಕಿಟಿಕಿಯನ್ನು ಓಪನ್ ಮಾಡಿ. ನೆಕ್ಸ್ಟ್ ಮನೆಯಿಂದ ಆಚೆಗೆ ಬನ್ನಿ, ಉಲ್ಲಾಸದಿಂದ ಕಡಿಮೆಯಿಂದ ಬಳಸಿ. ಮನೆಯಿಂದ ಆಚೆ ಬನ್ನಿ,
ಒಳ್ಳೆ ಫ್ರೆಶ್ ಗಾಳಿ ಸಿಗ್ತದೆ. ಅದು ಬಿಟ್ಟು ಮನೆ ಒಳಗೆ ಹೀಟರ್ಸ್ಗಳು ಅಥವಾ ಅದು ಬಿಟ್ಟು ಏರ್ ಕಂಡೀಷನ್ಸ್ಗಳು ಹೀಟರ್ಗಳನ್ನು ಬಳಸೋದು ಬಿಟ್ಟು ಈ ಮನೆಯಿಂದ ಉಲ್ಲಾಸದಿಂದ ಕಡಿಮೆ ಇಂಧನವನ್ನು ಬಳಸಿದ್ವಿ. ಮನೆಯ ಕಾರನ್ನು ತಂಪಾಗಿಸುವಾಗ ಅದನ್ನು ಬಿಸಿಯಾಗಿಸುವಾಗ ಬಾಗಿಲು ಕಿಟಕಿಯನ್ನು ಮುಚ್ಚಿರಿ. ಮನೆ ಅಥವಾ ಕಾರನ್ನು ತಂಪಾಗಿಸುವಾಗ ಅಥವಾ ಬಿಸಿಯಾಗಿಸುವಾಗ ಬಾಗಿಲು ಕಿಟಕಿಯನ್ನು ಮುಚ್ಚಿರಿ. ಆವಾಗ ಬೇಗ ಬಿಸಿ ಆಗ್ತದೆ, ತಂಪಾಗ್ತದೆ ಎಲ್ಲ. ನೆಕ್ಸ್ಟ್ ಶಾಲೆಗೆ ನಡೆದು ಬನ್ನಿ ಅಥವಾ ಸೈಕಲ್ ತನ್ನಿ. ಶಾಲೆಗೆ ಎಲ್ಲರೂ ಸಹ ಕಾರು ಬೈಕು ಏನೇನೋ ತೊಗೊಳ್ತೀವಿ ಶ್ರೀಮಂತ ಮಕ್ಕಳು. ಅದೆಲ್ಲ ಬಿಟ್ಟು ನಡೆದು ಬನ್ನಿ ಅಥವಾ ಬೈಸ್ಕಲ್ ತನ್ನಿ. ಇನ್ನೆಲ್ಲ ಉಳಿಸಿ, ಪರಿಸರ ಕಾಪಾಡಿ, ಇವೆಲ್ಲವನ್ನ ಕೈಬಿಡು. ನೆಕ್ಸ್ಟ್ ಸಾರ್ವಜನಿಕ ಸಾರಿಗೆಯನ್ನು ಬಳಸಿರಿ. ಇದು ವೈಯಕ್ತಿಕ ಸಾರಿಗೆಯನ್ನು ಬಳಸೋದು ಬಿಟ್ಟು ಸಾರ್ವಜನಿಕ ಸಾರಿಗೆಯನ್ನು ಬಳಸಿರಿ ಅಲ್ವಾ, ಇವೆಲ್ಲ ಕೈಬಿಡು. ಅದೇ ರೀತಿ ಹೊರಗೆ ಹೋಗುವಾಗ ಅಥವಾ ನಡೆಯುವಾಗ ದಾರಿ ದೂರ ಇದ್ದಾಗ ಪೋಲ್ ಬಳಸಿರಿ, ಕಾರನ್ನು ಬಳಸಿರಿ. ನೆಕ್ಸ್ಟ್ ಇದೇ ರೀತಿ ಕಡಿಮೆ ಪ್ರಮಾಣದ ತ್ಯಾಜ್ಯ ಸೂಚಿಸುವುದು. ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಪ್ಯಾಕೇಜ್ ಇರುವ ವಸ್ತುಗಳನ್ನು ಖರೀದಿಸುವುದು. ಅವಶ್ಯಕವಾದ ಚೀಲಗಳನ್ನು ಕೆಳದಿರುವುದು. ನೆಕ್ಸ್ಟ್ ಆದಷ್ಟು ಕಡಿಮೆ ಪ್ಯಾಕೇಜ್ ಅಥವಾ ಇರುವ ವಸ್ತುಗಳನ್ನು ಖರೀದಿಸಬೇಕಾಗ್ತದೆ. ಅವಶ್ಯಕವಿಲ್ಲದಾಗ ಚೀಲವನ್ನು ಕೆಳದಿರುವುದು. ಅವಶ್ಯಕವಿದ್ದಾಗ ಸುಮ್ಮನೆ ಚೀಲಗಳನ್ನು ಹಾಕಿ ಸಣ್ಣ ಸೋಪನ್ನು ತಂದು ಅದಕ್ಕೆ ಒಂದು ಚೀಲವನ್ನು ಕೊಡ್ತಾರೆ ಅಲ್ವಾ. ಆದಷ್ಟು ಪುನರ್ಬಳಕೆ ಮಾಡಿದ ವಸ್ತುಗಳನ್ನು ಖರೀದಿಸಿರಿ. ಪುನರ್ಬಳಕೆ ಮಾಡುವುದು ಅಥವಾ ಪುನರ್ಬಳಕೆ ಮಾಡಿದ ವಸ್ತುಗಳನ್ನು ಖರೀದಿಸುವುದು. ಮುರಿದುವ ಸಾಮಾನುಗಳನ್ನು ಜೋಡಿಸಿ ರಿಪೇರಿ ಮಾಡುವುದು. ಉಳಿದ ಸಾಮಾನುಗಳನ್ನು ಮತ್ತೆ ಪುನರುತ್ಪತ್ತಿಯನ್ನು ಹೊಂದುವಂಥ ಅವುಗಳನ್ನು ಮಾಡಿ ರಿಪೇರಿಯನ್ನು ಮಾಡುವುದು. ಪುನಃ ಬಳಸಬಹುದಾದ ವಸ್ತುಗಳನ್ನು ಖರೀದಿಸುವುದು. ಹೀಗೆ ನೆಕ್ಸ್ಟ್ ನೀರು. ಹಲ್ಲುಜ್ಜುವಾಗ ನೆಲವನ್ನು ಬಂದ್ ಮಾಡುವುದು. ಹಲ್ಲುಜ್ಜುವ ಸುಮ್ಮನೆ ನೀರು ಹೋಗ್ತಿದ್ದ ನೆಲ್ಲಿ ಅದನ್ನು ಬಂದ್ ಮಾಡಿ. ಹಾಗೆ ಚರಂಡಿಯಲ್ಲಿ ವಿಷಕಾರಿಕ ವಸ್ತುಗಳನ್ನು ಸುರಿಯದಿರ್ಬೋದು. ಕೆಲವು ಚರಂಡಿಗೆ ಎಲ್ಲ ವಸ್ತುಗಳನ್ನು ಸುರಿತೀರ, ಅದನ್ನು ಡಸ್ಟ್ಬಿನ್ ಮಾಡ್ಕೊಂಡು ಬೆಳ್ತೀರಾ. ಅದನ್ನು ಬಿಟ್ಟು ವಿಷಕಾರಿ ವಸ್ತುಗಳನ್ನು ಸುರಿಯದಿರ್ಬೋದು. ಪಾತ್ರೆ ಮತ್ತು ಬಟ್ಟೆ ತೊಳೆಯುವ ಯಂತ್ರಗಳನ್ನು ತುಂಬಿರಿ. ಫುಲ್ ಲೋಡನ್ನು ಉಪಯೋಗಿಸುವುದು. ಪಾತ್ರೆ ಮತ್ತು ಬಟ್ಟೆ ತೊಳೆಯುವ ಯಂತ್ರಗಳನ್ನು ತುಂಬಿರಿ, ಫುಲ್ ಲೋಡನ್ನು ಉಪಯೋಗಿಸುವುದು. ನೆಕ್ಸ್ಟ್ ಅದೇ ರೀತಿ ಶೌಚಾಲಯ ಪ್ಲಸ್ ಟ್ಯಾಂಕ್ಗಳಲ್ಲಿ ಒಂದು ಇಟ್ಟಿಗೆಯನ್ನು ಇಡುವುದರ ಮೂಲಕ ಸಾಕಷ್ಟು ನೀರನ್ನು ಉಳಿಸಬಹುದು ಅಲ್ವಾ. ಶೌಚಾಲಯ ಮತ್ತು ಟ್ಯಾಂಕ್ಗಳಲ್ಲಿ ಒಂದು ಇಟ್ಟಿಗೆಯನ್ನು ಇಡುವುದರ ಮೂಲಕ ಸಾಕಷ್ಟು ನೀರನ್ನು ಉಳಿಸಬಹುದು. ಹೀಗೆ ಭಾರತೀಯ ವಿವಿಧ ಶೌಚಾಲಯವನ್ನು ಹೆಚ್ಚು ಬಳಸಿರಿ. ಭಾರತದ ವಿವಿಧ ಶೌಚಾಲಯಗಳನ್ನು ಹೆಚ್ಚು ಬಳಸಿ. ಶೌಚಾಲಯಗಳನ್ನು ಇಲ್ಲ ಗೌರ್ಮೆಂಟ್ ಕೊಡ್ತೀವಿದ್ದು ಸಹ ಶೌಚಾಲಯಗಳನ್ನು ಬಳಸ್ತಾ ಇಲ್ಲ ಅಲ್ವಾ. ಯಾಕೆ ಶೌಚಾಲಯಗಳನ್ನು ಗೌರ್ಮೆಂಟ್ ಎಷ್ಟೋ ಒದಗಿಸಿದೆ, ಅದು ಸಹ ಶೌಚಾಲಯಗಳನ್ನು ಬಳಸ್ತಾ ಇಲ್ಲ ಅಲ್ವಾ. ಅದು ಬಿಟ್ಟು ಇಲ್ಲ ಹೊರಗಡೆ. ಅದೇ ರೀತಿ ಈ ಸಮುದಾಯ ನೋಡಿ, ಸಮುದಾಯ ಈ ಜನರಿಗೆ ಪರಿಸರ ಹೆಜ್ಜೆ ಗುರುತಿನ ಕುರಿತು ಮಾಹಿತಿ ನೀಡಿ. ಈ ಸಮುದಾಯಕ್ಕೆ ಪರಿಸರ ಹೆಜ್ಜೆ ಗುರುತಿನ ಮಾಹಿತಿಯನ್ನು ನೀಡಿ ಅದನ್ನು ಕಡಿಮೆ ಮಾಡಲು ಏನು ಮಾಡಬಹುದೆಂದು ತಿಳಿಸಿ. ಜನರಿಗೆ ಪ್ರತಿಯೊಬ್ಬ ಸಮುದಾಯಕ್ಕೂ ತಿಳಿಸಿ. ಸ್ಥಳೀಯ ಜಲಮೂಲಗಳನ್ನು ರಕ್ಷಿಸಿ. ಸ್ಥಳೀಯ ಜಲಮೂಲಗಳಿರುವಂಥ ಇವುಗಳನ್ನು ಏನು ಮಾಡಿ ರಕ್ಷಿಸಿ. ಆದಷ್ಟು ಸ್ಥಳೀಯ ಜಲಮೂಲಗಳನ್ನು ಇರುವಂಥವನ್ನ ರಕ್ಷಣೆ ಮಾಡಬೇಕು. ಅದರಲ್ಲಿ ರಕ್ಷಿಸುವುದು. ಅಲ್ಲಿ ಸ್ಥಳೀಯ ಜಲಮೂಲಗಳನ್ನು ರಕ್ಷಿಸುವುದು. ಶುದ್ಧೀಕರಿಸಿ ಯಾವುದಾದ್ರೂ ಸಂಘ ಸಂಸ್ಥೆಯವರಿಗೆ ಅದರ ಸದಸ್ಯರಾಗಿರಿ. ನೆಕ್ಸ್ಟ್ ಪುನರ್ಬಳಕೆ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಿರಿ. ಆದಷ್ಟು ಈ ಶಾಲೆಯಲ್ಲಿ ಪುನರ್ಬಳಕೆ ಯಾವ್ಯಾವ ಪುನರ್ಬಳಕೆಗೆ ಬರ್ತಾರೋ ಅಂಥ ಒಂದು ಕಾರ್ಯಗಳಲ್ಲಿ ನೀವು ತೊಡಗಿಸಿಕೊಳ್ಳಿರಿ. ನಿಮ್ಮ ಶಾಲೆಯ ಇಂಧನ ಮತ್ತು ಆಡಿಟ್ ಮಾಡಿಸಿ. ಇಂಧನದ ಆಡಿಟನ್ನು ಮಾಡಿ ಯಾವ ಪ್ರಮಾಣದ ಮೂಲಕ ವಿದ್ಯುತ್ ಹಾಗೂ ಹಣ ಉಪಯೋಗಿಸಬಹುದು ಎಂಬುದನ್ನು ಗಮನಿಸಿ ಅಲ್ವಾ. ನಿಮ್ಮ ಶಾಲೆಯ ಇಂಧನದ ಆಡಿಟನ್ನು ಮಾಡಿ ಈ ಯಾವ ಕ್ರಮಗಳ ಮೂಲಕ ವಿದ್ಯುತ್ ಹಾಗೂ ಹಣ ಉಳಿಸಬಹುದು ಎಂದು ಗಮನಿಸಿ. ಶಾಲೆಯ ಹೆಜ್ಜೆ ಗುರುತನ್ನು ಲೆಕ್ಕ ಹಾಕಲು ಯತ್ನಿಸಿರಿ. ಶಾಲೆಯ ಎಷ್ಟು ಆಗ್ತದೆ, ಶಾಲೆಯ ಪರಿಸರದಿಂದ ಆಗುವಂಥ ಮತ್ತು ಅದು ಹೇಗೆ ಹೆಜ್ಜೆ ಗುರುತನ್ನು ಆಗ್ತದೆ ಅದನ್ನು ನೀವು ಹೆಜ್ಜೆ ಗುರುತನ್ನು ಶಾಲೆಯ ಹೆಜ್ಜೆ ಗುರುತನ್ನು ಲೆಕ್ಕ ಹಾಕಲು ಪ್ರಯತ್ನಿಸಿ. ಹೀಗೆ www.mprint.org ಹೆಚ್ಚಿನ ಮಾಹಿತಿಗಳನ್ನು ಶೋಧಿಸಿರಿ. www.myfootprint ಅಂತ ಆರ್ಗನೈಸೇಷನ್ ಇದೆ, ಅದರ ಮೂಲಕ ತಾಣ ಹೆಚ್ಚಿನ ಮಾಹಿತಿಗೆ ಶೋಧಿಸಿರಿ. ಹೀಗೆ ಶಾಲಾ ಕ್ರಮಗಳನ್ನು ಸಂಪನ್ಮೂಲ ಸಂರಕ್ಷಣೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸುವುದಾಗಿದೆ. ಏಕೆಂದರೆ ಮಹಾತ್ಮ ಗಾಂಧಿಯವರು ಸಹ ಇತರರಲ್ಲಿ ಕಾಣಬಯಸುವಂಥ ಬದಲಾವಣೆಗಳನ್ನು ನಾವು ಇಲ್ಲಿ ನೀವೇ ಆಗಿ ತೋರಿಸು. ಅಂದರೆ ಹೀಗೆ ಶಾಲಾ ಕ್ರಮಗಳನ್ನು ಸಂಪನ್ಮೂಲಗಳನ್ನು ಸಂರಕ್ಷಣೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತೇವೆ. ಶಾಲಾ ರೀತಿಯಲ್ಲಿ ಈ ಕ್ರಮಗಳನ್ನು ಅನುಸರಿಸುವ ಮೂಲಕ ಸಂಪನ್ಮೂಲ ಸಂರಕ್ಷಣೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತೇವೆ. ಏಕೆಂದರೆ ಮಹಾತ್ಮ ಗಾಂಧಿಯವರು ಸಹ ಇತರರಲ್ಲಿ ಕಾಣಬಯಸುವಂಥ ಬದಲಾವಣೆಗಳನ್ನು ಮೊದಲು ನೀವೇ ಆಗಿ ತೋರಿಸು ಎಂದಿದ್ದಾರೆ. ಇಲ್ಲಿ ಎಲ್ಲರ ಆಸೆಗಳನ್ನು ಈಡೇರಿಸಲು ಪೃಥ್ವಿಯಲ್ಲಿ ಎಲ್ಲ ಇದೆ, ಆದರೆ ದುರಾಸೆಗಳಲ್ಲ ಅಲ್ವಾ. ಎಲ್ಲರ ಆಸೆಗಳನ್ನು ಉಳಿಸಲು ಈ ಪೃಥ್ವಿಯಲ್ಲಿ ಎಲ್ಲ ಅವಕಾಶವಿದೆ, ಆದರೆ ದುರಾಸೆಗಳನ್ನು ಈಡೇರಿಸಿಕೊಳ್ಳಲು ಪೃಥ್ವಿಯಲ್ಲಿ ಅವಕಾಶ
ಇಲ್ಲ. ಅದನ್ನೇ ದುರಾಸೆಗೆ ಒಳಪಟ್ಟರೆ ಏನಾಗ್ತದೆ, ನಾವು ತೊಂದರೆಗೆ ಆಗ್ತೀವಿ. ಈ ಪೃಥ್ವಿಯ ಮೇಲೆ ಒಳ್ಳೆಯ ಪರಿಸರದ ಅವಶ್ಯಕತೆಯನ್ನು ಕಳ್ಕೊಳ್ತೀವಿ ಅಂತೇಳಿ ತಿಳ್ಕೊಳ್ತೀವಿ. ಹೀಗೆ ನೈಸರ್ಗಿಕ ಸಂಪನ್ಮೂಲಗಳು ಅದರಲ್ಲಿ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ನಾವು ಇಂದು ನೈಸರ್ಗಿಕ ಸಂರಕ್ಷಣೆಯಲ್ಲಿ ಅಲ್ವಾ, ನೈಸರ್ಗಿಕ ಸಂರಕ್ಷಣೆ ಅದರಲ್ಲಿ ನಮ್ಮ ಪರಿಸರದ ಹೆಜ್ಜೆಗತಿ ಕಡಿಮೆ ಮಾಡುವಂಥ ಮಾರ್ಗೋಪಾಯಗಳು, ಅದೇ ರೀತಿ ಪರಿಸರದ ಈ ಸಂರಕ್ಷಣೆಯಲ್ಲಿ ಸಾಮಾನ್ಯದಲ್ಲಿ ನಾವು ಸೂಕ್ಷ್ಮ ಅಂಶಗಳನ್ನು ಸಂಪನ್ಮೂಲ ಸಂರಕ್ಷಣೆ ಏನು ಮಾಡಬಹುದು ಎಂಬುದನ್ನು ತಿಳಿಸುತ್ತದೆ. ಹಾಗೆ ನಮ್ಮ ಜೀವನ ಪರಿಸರದ ಹೆಜ್ಜೆ ಗುರುತನ್ನು ಕಡಿಮೆ ಮಾಡುವುದು ಹೇಗೆ, ಜೀವ ಪರಿಸರದ ಹೆಜ್ಜೆ ಗುರುತು ಹೇಗೆ ಉಂಟಾಗ್ತದೆ ಸಿದ್ಧಪಡಿಸುವ ಮೂಲಕ ರಾಷ್ಟ್ರದ WWF ಸಂಸ್ಥೆಯು ಜೀವ ಪರಿಸರದ ಹೆಜ್ಜೆ ಗುರುತನ್ನು ಹೇಗೆ ಬಳಸುವ ಆಹಾರ, ಬಟ್ಟೆ ಇವುಗಳನ್ನು ಉತ್ಪಾದಿಸಬೇಕಾದಂಥ ಎಲ್ಲ ಕೃಷಿ ಜಾವಧಾನ ಅನ್ವಯಿಸುವಂಥ ಅರಣ್ಯಗಳು, ಮೀನುಗಾರಿಕೆ ಲಭ್ಯವಿರುವಂತಹ ಈ ಭೂಮಿಯ ಪ್ರಮಾಣದಲ್ಲೇ ಇಂಧನ ಬಳಸುವಾಗ ಹೊರಹೊಮ್ಮುವಂಥ ತ್ಯಾಜ್ಯಗಳನ್ನು ತಿಳಿಸಿಕೊಳ್ಳಬೇಕಾದಂಥ ಜಮೀನು ಮತ್ತು ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕಾದಂಥ ಒಟ್ಟು ಜಮೀನಿನ ಪ್ರಮಾಣ, ಇವೆಲ್ಲವನ್ನ ಜಮೀನಿನ ಪ್ರಮಾಣ ಹೇಗೆ ಇಷ್ಟಿದೆ. ನಮ್ಮ ಪೃಥ್ವಿಯ ಮೇಲೆ 18.1 ಕೋಟಿ ಶತಕೋಟಿ ಭೂಮಿ ಇದೆ. ಅಷ್ಟು ಭೂಮಿಯಲ್ಲಿ ನಾವು ಜೀವ ಪರಿಸರ ರಕ್ಷಿಸ್ಬೋದು ಅಲ್ವಾ. ಅದು 2.1ಗೆ 2.6 ಹೆಕ್ಟೇರ್ಗಳು ಬೇಕು. ಜೀವದಲ್ಲಿ ಉತ್ತಮ ಜೀವನ ರೂಪಿಸುವಂಥ ಪರಿಸರ ವ್ಯವಸ್ಥೆ ಇಷ್ಟಿರಬೇಕು. ಆದರೆ ಈಗಿರೋದು 2010 ಪ್ರಕಾರ 1.1 ಮನುಷ್ಯಗೆ 1.7 ಹೆಕ್ಟೇರ್ ಇದೆ. ಆದರೆ ಇರೋದು 12 ಕೋಟಿ ಶತಕೋಟಿ ಮಾತ್ರ ಹೆಕ್ಟೇರ್ ಭೂಮಿಯಲ್ಲಿದೆ. ಈ ರೀತಿ ಭೂಮಿ ಪಾಪ ವ್ಯಕ್ತಿಗೆ ಈ ಜೀವ ಪರಿಸರ ನೋಡಿಗೆ 12 ಕೋಟಿ ಹೆಕ್ಟೇರ್ ಮಾತ್ರ ಇದೆ. ಆ ಮಾನವನ ಪೃಥ್ವಿಯಲ್ಲಿ ನೀಡಬಹುದಂಥ ಸಂಪನ್ಮೂಲ 50ರಷ್ಟು ಹೆಚ್ಚಿನ ಪ್ರಮಾಣವು ಸಂಪನ್ಮೂಲಗಳು ಅಂದರೆ 1.5ರಷ್ಟು ಪೃಥ್ವಿ ಬಳಸುತ್ತಿದ್ದರು ಎಂದರ್ಥ. 1.5ರಷ್ಟು ಭೂಮಿಯನ್ನು ಇವತ್ತು ಬಳಸ್ತಿದ್ದಾರೆ. ಹೀಗೆ ಹೋದರೆ ಮುಂದಿನ ನಮ್ಮ ಪೀಳಿಗೆಗೆ ಈ ಉತ್ತಮವಾದಂಥ ಪರಿಸರ ಉಳಿಯೋದಿಲ್ಲ. ಹಾಗೆ ಮುಂದಿನ ಬಹಳ ದೊಡ್ಡ ಬದಲಾವಣೆ ಕಂಡುಬರಬೇಕು. ಈ ಶೈಲಿಯ ಕಡಿಮೆ ಸಂಪನ್ಮೂಲ ಬಳಸಲು ಸ್ಪಷ್ಟ ಸಂದೇಶವನ್ನು ನೀಡ್ತದೆ ಈ ಹೆಜ್ಜೆ ಗುರುತುಗಳು. ನೀವು ಮಾಡಬೇಕಾದಂಥ ಸಾಮಾನ್ಯ ಕಾರ್ಯಗಳು ಮತ್ತು ಇಂಧನ, ವಿದ್ಯುತ್ ಶಕ್ತಿ, ಸಾರಿಗೆ, ಕಡಿಮೆ ಮಾಡುವಂಥ ತ್ಯಾಜ್ಯ ಸೃಷ್ಟಿಸುವುದು, ಹೀಗೆ ನೀರು, ಸಮುದಾಯ ಇವೆಲ್ಲವನ್ನ ಮೂಲಕ ಹೆಚ್ಚಿನಗೊಳಿಸುವುದರ ಮೂಲಕ ನಮ್ಮ ಸರಳ ಕ್ರಮಗಳನ್ನು ಸಂಪನ್ಮೂಲ ಸಂರಕ್ಷಣೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿದೆ. ಆದ್ದರಿಂದ ಮಹಾತ್ಮ ಗಾಂಧಿಯವರು ಸಹ ಇದರಲ್ಲಿ ಕಾಣಬಹುದಾದಂಥ ಬದಲಾವಣೆಯನ್ನು ಮೊದಲು ನೀನು ಏನು ಮಾಡಬೇಕು, ನೀನೇ ಆಗಿ ತೋರಿಸು. ಇದರಲ್ಲಿ ಆಗುವಂಥ ಬದಲಾವಣೆ ಮೊದಲು ನೀನೇ ಆಗಿ ತೋರಿಸಿದಾಗ ಇತರರು ಅರ್ಥ ಮಾಡಿಕೊಡ್ತಾರೆ ಅಲ್ವಾ ಅಂತೇಳಿ ಹೇಳಿದ್ದಾರೆ. ಇಷ್ಟು ಹೇಳಿ ಈ ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ತಿಳ್ಕೊಂಡಿರಿ. ನೆಕ್ಸ್ಟು ಕ್ಲಾಸ್ನಲ್ಲಿ ನೆಕ್ಸ್ಟ್ ಪಾಠದ ಬಗ್ಗೆ ಮುಂದುವರಿಯೋಣ. ಈಗ ಹೋಮ್ ಅಸೈನ್ಮೆಂಟನ್ನು ಬರ್ಕೊಳ್ಳಿ. ಸಂರಕ್ಷಣೆ ಎಂದರೆ ನೆಕ್ಸ್ಟ್ ಜೀವ ಪರಿಸರದ ಹೆಜ್ಜೆ ಗುರುತನ್ನು ವ್ಯಾಖ್ಯಾನಿಸಿ. ಪುನರ್ಬಳಕೆ ಎಂದರೆ ನಿಮ್ಮ ಮನೆ ಮತ್ತು ಶಾಲೆಯಲ್ಲಿ ಇಂಧನ ಉಳಿತಾಯಕ್ಕೆ ಯಾವ ಕ್ರಮಗಳನ್ನು ಕೈಗೊಳ್ಳುತ್ತೀರಿ? ನೆಕ್ಸ್ಟ್ ಜೀವ ಪರಿಸರದ ಹೆಜ್ಜೆ ಗುರುತನ್ನು ಕಡಿಮೆ ಮಾಡಲು ಯಾವ ಕ್ರಮಗಳನ್ನು ಕೈಗೊಳ್ಳುತ್ತೀರಿ? ನೀವು ಯಾವ ಕ್ರಮಗಳನ್ನು ಕೈಗೊಳ್ಳುವಿರಿ? ಓಕೆ, ಇಷ್ಟನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೋಮ್ ಅಸೈನ್ಮೆಂಟ್ ಬರ್ಕೊಳ್ಳಿ. ಥ್ಯಾಂಕ್ ಯು ಆಲ್ ದ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ಲಾಸ್ ವಿಲ್ ಕಂಟಿನ್ಯೂ. ಓಕೆ.